विधुमलमलं ब्रह्मवेदान्तवेद्यम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನರ್ಪಿಸಿ ಗುರು ಸಾರ್ವಭೌಮರ ಪೂರ್ವಾರಾಧನಾ ಪರ್ವಕಾಲದ ಸುಸಂದರ್ಭದಲ್ಲಿ ಅಷ್ಟಾವಧಾನ ಕಾರ್ಯಕ್ರಮ, ಸಚ್ಚಾಸ್ತ್ರ, ತರ್ಕ, ವ್ಯಾಕರಣ, ಜ್ಯೋತಿಷ್ಯಾಸ್ತ್ರ ಸೇವೆ ನಡೀತಾ ಇದೆ. ಸಚ್ಚಾಸ್ತ್ರವನ್ನು ಗುರು ಸಾರ್ವಭೌಮರು ಬಹಳ ಪ್ರೀತಿಯಿಂದ ಶ್ರವಣ ಮಾಡಿ ನಮ್ಮನ್ನು ಅನುಗ್ರಹಿಸ್ತಾರೆ. ಗುರು ಸಾರ್ವಭೌಮರಿಗೆ ಸಚ್ಚಾಸ್ತ್ರ ಅಂದರೆ ಬಹಳ ಇಷ್ಟ. ಕೇಳ್ಬೋದು, ಅವರಿಗೆ ಇದು ಇಷ್ಟ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಂತ. ಯಾರಿಗೆ ಯಾವುದು ಇಷ್ಟ ಅಂತ ಅನ್ನೋದನ್ನು ಕಂಡು ಹಿಡಿಯೋದಕ್ಕೆ ಸುಲಭ ಅಲ್ಲ. ಇಷ್ಟ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಗುರು ಸಾರ್ವಭೌಮರಿಗೆ ಸಚ್ಚಾಸ್ತ್ರ ಇಷ್ಟ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅನ್ನೋ ಪ್ರಶ್ನೆ ಬಂದೇ ಬರ್ತದೆ. ಅವರಿಗೆ ಅದು ಇಷ್ಟ ಅಂತ ಪರಿಚಯ ಮಾಡಿಕೊಳ್ಳೋದು ನಾವು ಹೇಗೆ? ಶಾಸ್ತ್ರಗಳಲ್ಲಿ ಪರಬುದ್ಧೇರ ಅಪ್ರತ್ಯಕ್ಷತ್ವ ಅಂತ ಒಂದು ಮಾತು ಹೇಳ್ತಾರೆ. ಮತ್ತೊಬ್ಬರ ಮನಸ್ಸು ಹಾಗೂ ಬುದ್ಧಿಯಲ್ಲಿ ಏನು ನಡೀತದೆ ಅಂತ ಅನ್ನೋದನ್ನು ನಾವು ಪ್ರತ್ಯಕ್ಷೀಕರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಕುಳಿತ ನಾವು ನೀವುಗಳು ಇದನ್ನೇ ಯೋಚನೆ ಮಾಡ್ತಿದ್ದೇವೆ ಅಂತ ಮತ್ತೊಬ್ಬನು ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದ? ಪರಬುದ್ಧೇರ ಅಪ್ರತ್ಯಕ್ಷತ್ವ ಅಂತಾರೆ. ಈಗ ಮುಂದೆಲ್ಲ ಬರ್ಬೋದೇನೋ, AI ಅಂತ ಬರ್ತಾ ಇದೆ. ಪ್ರಾಯ ಮುಂದೆ ಅವನ ಮನಸ್ಸಿನಲ್ಲಿ ಇಂಥದ್ದೇ ವಿಚಾರ ನಡೀತಿತ್ತು ಅಂತ ಅದಕ್ಕೆ ಆದ ಪ್ರೋಗ್ರಾಮ್ ಸೆಟ್ ಮಾಡಿ ಕಂಡು ಹಿಡಿದ್ರು ಹಿಡಿಬೋದು. ಆದರೆ ಅಲ್ಲಿಯೂ ಕೂಡ ಈ ಮಟ್ಟಿಗೆ ಒಬ್ಬ ಖೈದಿ ಅವನಿಗೊಂದು ಇಂಜೆಕ್ಷನ್ ಕೊಟ್ಟರೆ ಅವನು ತನ್ನನ್ನು ಮರೆತು ಒಂದು ಯಾವುದೋ ಲೋಕಕ್ಕೆ ಹೋಗ್ತಾನೆ. ಆಗ ಅವನು ಇಂತಿಂಥ ವಿಚಾರಗಳನ್ನು ಬಾಯಲ್ಲಿ ಹೇಳಲಿಕ್ಕೆ ಶುರು ಮಾಡಿದರೆ 90% ಅವನು ಹೇಳಿದ್ದು ಸತ್ಯ ಹಿಂಗೆಲ್ಲ ಕಂಡು ಹಿಡಿಯೋ ಪ್ರಸಂಗಗಳಿವೆ. ಆದರೆ ಮಂತ್ರಾಲಯ ಗುರು ಸಾರ್ವಭೌಮರಲ್ಲಿ ನಾವು ನೀವುಗಳೆಲ್ಲ ಅವರನ್ನು ಮಾತನಾಡಿಸಲಿಲ್ಲ, ನೋಡಲಿಲ್ಲ, ಅವರೊಟ್ಟಿಗೆ ಕಲಿತಿಲ್ಲ. ಆದರೆ ಅವರಿಗೆ ಇದೇ ಇಷ್ಟ ಅಂತ ನಾವು ಹೇಗೆ ಕಂಡು ಹಿಡ್ಕೊಳ್ಬೇಕು? ಅದಕ್ಕೆ ನಮ್ಮಲ್ಲಿ ಕಾರ್ಯಾನುಮಾನ ಅಂತ ಒಂದಿದೆ. ಕಾರಣಾನುಮಾನ, ಕಾರ್ಯಾನುಮಾನ, ಅಕಾರ್ಯ ಕಾರಣಾನುಮಾನ ಅಂತ ಅನುಮಾನದಲ್ಲಿ 3 ಪ್ರಭೇದ ಹೇಳ್ತಾರೆ. ಕಾರ್ಯಾನುಮಾನ ಅಂದರೆ ನಡೆದಂಥ ಕೆಲಸಗಳಿಂದ ವ್ಯಕ್ತಿ ಒಳಗೇನಾಗಿತ್ತು ಅಂತ ಕಂಡುಹಿಡಿಯೋದಕ್ಕೆ ಕಾರ್ಯಾನುಮಾನ ಅಂತ ಕರೀತಾರೆ. ಕಾರಣಾನುಮಾನ, ಕಾರ್ಯ ನಡೆದಿದೆ ಅಂದಮೇಲೆ ಅದಕ್ಕೊಂದು ಕಾರಣ ಇರಲೇಬೇಕು ಅಂತ ಕಾರಣದಿಂದ ಕಾರ್ಯವನ್ನು ಅನುಮಾನ ಮಾಡೋದು. ಅಕಾರ್ಯ ಕಾರಣಾನುಮಾನ ಅಂದರೆ ಪರಸ್ಪರ ಇದಕ್ಕದು ಕಾರ್ಯವೂ ಅಲ್ಲ, ಅದಕ್ಕಿದು ಕಾರಣವೂ ಅಲ್ಲ, ಆದರೂ ಅವೆರಡಕ್ಕೆ ಅವಿನಾಭಾವ ಸಂಬಂಧ ಇರ್ತದೆ. ಅದನ್ನು ಅಕಾರ್ಯ ಕಾರಣಾನುಮಾನ ಅಂತ ಈ ರೀತಿ ಅನುಮಾನಗಳಲ್ಲಿ ಪ್ರಭೇದ 3 ಅಂತ ಹೇಳ್ತಾರೆ. ಮೊದಲನೆಯ ಅನುಮಾನ ಕಾರ್ಯಾನುಮಾನ ಅಂತ ಬಹಳ ಪ್ರಸಿದ್ಧ ಇದೆ. ದೈನಂದಿನ ನಮ್ಮ ವ್ಯವಹಾರದಲ್ಲಿ ಇದರ ಬಳಕೆ ಜಾಸ್ತಿ. ದೈನಂದಿನ ವ್ಯವಹಾರದಲ್ಲಿ ಉದಾಹರಣೆ ಕೊಡೋದಾದರೆ, ನಾವು ನಮ್ಮ ಮನೆ ಒಳಗಿದ್ದೇವೋ ಇಲ್ಲೋ ಅಂತ ಎಷ್ಟೋ ಸಂದರ್ಭದೊಳಗೆ ನಮ್ಮ ಪರಿಚಯಸ್ಥರು ಕಂಡು ಹಿಡಿತಾರೆ. ಹೇಗೆ ಕಂಡು ಹಿಡಿತಾರೆ? ನಮ್ಮ ಮನೆ ಹತ್ತಿರ ಬಂದು ನಮ್ಮ ಮನೆ ಕಾರನ್ನೋ ವಾಹನವನ್ನೋ ನೋಡ್ತಾರೆ. ಓ, ವಾಹನ ಇದೆ ಅಂದಮೇಲೆ ಒಳಗಡೆಯಲ್ಲಿ ಇರಬೇಕು ಅಂತ ಕಂಡು ಹಿಡಿತಾರೆ. ಇದನ್ನು ಕಾರ್ಯಾನುಮಾನ ಅಂತ ಕರೀತಾರೆ. ಅಥವಾ ಹೊಗೆ ಆಡ್ತಾ ಇದೆ ಅಂದರೆ ಬೆಂಕಿ ಇರಲೇಬೇಕು ಅಂತ ಇದು ಬಹಳ ಪ್ರಸಿದ್ಧವಾದ ಶಾಸ್ತ್ರೀಯವಾದ ಅನುಮಾನ. ಹೊಗೆ ಕಾರ್ಯ, ಬೆಂಕಿ ಅದನ್ನು ಹುಟ್ಟಿಸ್ಲಿಕ್ಕಿರುವ ಕಾರಣ. ಬೆಂಕಿನೇ ಇಲ್ಲದೇ ಇದ್ದರೆ ಹೊಗೆ ಹುಟ್ಟಲ್ಲ.
ಹೊಗೆ ಕಾಣ್ತಾ ಇದೆ ಅಂದಮೇಲೆ ಬೆಂಕಿ ಇರಲೇಬೇಕು ಅಂತ ಇದನ್ನು ಕಾರ್ಯಾನುಮಾನಕ್ಕೆ ಪ್ರಸಿದ್ಧವಾದ ಉದಾಹರಣೆ ಅಂತ ಹಿರಿಯರು. ಪ್ರಕೃತ ಮಂತ್ರಾಲಯ ಗುರುಸಾರ್ವಭೌಮರ ಇತಿಹಾಸವನ್ನು ನೀವು ಅವಲೋಕನ ಮಾಡ್ತಾ ಬಂದ್ರಿ. ಅವರು ಇದ್ದಾಗ ಅವರನ್ನು ನಾವು ನೋಡದೇ ಇದ್ದರೂ ಅವರಿದ್ದಾಗ ನಡೆದ ಘಟನೆಗಳನ್ನು ನೀವು ಅವಲೋಕನ ಮಾಡಿದರೆ ಅವರು ಹೆಚ್ಚು ಒತ್ತು ಕೊಟ್ಟದ್ದು ಯಾವ ಕೆಲಸದ ಬಗ್ಗೆ, ಆಗ ನಮಗೆ ಅರ್ಥ ಆಗ್ತದೆ ಅವರಿಗೆ ಯಾವುದು ಇಷ್ಟ ಅಂತ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಬದುಕಿನೊಳಗೆ ಬಹುಪಾಲು 80% ಅದೇ ಕೆಲಸ ಮಾಡಿರ್ತಾನೆ, ಇನ್ನೊಂದು 20% ಬೇರೆ ಕೆಲಸನೂ ಮಾಡಿರ್ತಾನೆ, ಮಾಡದೇ ಇದ್ರೆ ಆಗೋದೇ ಇಲ್ಲ. ಆದರೆ 80% ಮಾಡಿದ ಕಾರ್ಯ ಅವನಿಗೆ ಇಷ್ಟ ಅಂತ ಗೊತ್ತಾಗ್ತದೋ ಇಲ್ಲೋ. ಬಹಳ ದೊಡ್ಡ ಸಂಗೀತಗಾರ, ಅವನ ಬದುಕಿನುದ್ದಕ್ಕೂ 80% ಅದನ್ನೇ ಮಾಡಿದ. ಒಬ್ಬ ತಬಲಾ ಆರ್ಟಿಸ್ಟ್ ಇತ್ತೀಚಿನ ದಿನಗಳಲ್ಲಿ ತೀರ್ಕೊಂಡ. ಅವನ ಬದುಕಿನೊಳಗೆ ದಿನಕ್ಕೆ 18 ಗಂಟೆ ತಬಲಾ, 18 ಗಂಟೆ ಒಬ್ಬ ವ್ಯಕ್ತಿ ತಬಲಾದ ಜೊತೆಯಲ್ಲಿ ಇರ್ತಿದ್ದ ಅಂದರೆ ಅವನಿಗೆ ತಬಲಕ್ಕ ಅವನು ಇದು ಇಷ್ಟ ಅಂತ ತಿಳಿತೇವಲ್ಲ, ಇದೇ ಅವನಿಗೆ ಇಷ್ಟ. ಇದನ್ನೇ ಕಾರ್ಯಾನುಮಾನ ಅಂತ ಕರೀತಾರೆ. ಬರ್ತಾ ಬರ್ತಾ ಮುಂದೆ ನಾವು ಎಲ್ಲ ಕಾರ್ಯಾನುಮಾನ ಒಳಪಡ್ತೇವೆ. ಹೇಗೆ ಅಂದರೆ 80% ಮೊಬೈಲ್ ಜೊತೆಗಿರ್ತೀವಿ ನಾವೆಲ್ಲ. ಹಾಗಾಗಿ ಇನ್ನು 20% ಬೇರೆ ಜೊತೆಯಲ್ಲಿ ಇರ್ತೀವಿ ಅಷ್ಟೇ. ಹಾಗಾಗಿ ನಾವು ಒಂದು ರೀತಿ ಕಾರ್ಯಾನುಮಾನಕ್ಕೆ ಒಳಪಡ್ತೀವಿ. ಯಾವುದು ಇಷ್ಟ ಅಂದರೆ ಮುಂದಿನ ಜನ್ರೇಷನ್ನಿಗೆಲ್ಲ ಸಹಜವಾಗಿ ಮೊಬೈಲ್ ಇಷ್ಟ ಅಂತ. ಹಾಸ್ಯಕ್ಕೆ ಉದಾಹರಣೆ ಕೊಡ್ತೀವಿ. ಮಂತ್ರಾಲಯ ಗುರುಸಾರ್ವಭೌಮರ ಜೀವನ ಚರಿತ್ರೆಯನ್ನು ಅವಲೋಕಿಸಿದರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಏನು ಮಾಡ್ತಿದ್ರು, ಮಧ್ಯಾಹ್ನ ಏನು ಮಾಡ್ತಿದ್ರು, ಸಂಧ್ಯಾಕಾಲದಲ್ಲಿ ಏನು ಮಾಡ್ತಿದ್ರು, ರಾತ್ರಿ ಮಲಗೋ ಹೊತ್ತು ಬಂದಾಗ ಏನು ಮಾಡ್ತಿದ್ರು, ಇದನ್ನು ರಾಘವೇಂದ್ರ ವಿಜಯ ಅನ್ನೋ ಗ್ರಂಥದಲ್ಲಿ ದಾಖಲು ಮಾಡಿ ಅವರನ್ನು ಕಣ್ಣಾರೆ ಕಂಡವರು. ಬೆಳಗ್ಗೆ ಮಾಡ್ತಿದ್ದ ಕಾರ್ಯ, ಮಧ್ಯಾಹ್ನ ಸಂಧ್ಯಾಕಾಲ ಏನು ಮಾಡ್ತಿದ್ರು. ಹೀಗೆ ದಿನನಿತ್ಯ ಅವರ ಕಾಲ ಕಳೀತಿದ್ದದ್ದೇ ಹೀಗೆ ಅಂತ ಗೊತ್ತಾದಾಗ ಅವರಿಗೆ ಅದು ಇಷ್ಟ ಅಂತ ಗೊತ್ತಾಗ್ತದೆ ತಾನೇ. ಪ್ರಾತಸ್ನಾತ್ವಾ ಸಾಧು ವೇದಾಂತ ಭಾಷ್ಯಂ, ಇದು ರಾಘವೇಂದ್ರ ವಿಜಯದಲ್ಲಿ ಬರೋ ಮಾತು. ಬೆಳಗ್ಗೆ ಸ್ನಾನ ಮಾಡಿದ ಕೂಡಲೇ ಕೈಯಲ್ಲಿ ವೇದಾಂತ ಭಾಷೆ ಇಟ್ಕೊಳ್ತಿದ್ರಂತೆ. ಸೂರ್ಯ ಬರ್ತಾ ಇದ್ದಾನೆ, ಉದಯಿಸ್ತಾ ಇದ್ದಾನೆ, ಮೇಲ್ಮೇಲೆ ಬರ್ತಾ ಇದ್ದಾನೆ ಮಧ್ಯಾಹ್ನ ಕಾಲಕ್ಕೆ. ಆಗ ಸರಿ ಆ ವೇದಾಂತ ಶಾಸ್ತ್ರ ಅಧ್ಯಯನ ಮಾಡ್ತಿದ್ರು. ಸ್ವಲ್ಪ ಬೇಸರ ಬರ್ತದೆ, ಇನ್ನೇನು ಓದಲ್ಲ, ಬೇರೆ ಕೆಲಸಕ್ಕೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ಕೊಳ್ಳೋಷ್ಟರಲ್ಲಿ ಮಧ್ಯಾಹ್ನ ಆಗ್ತಿರ್ಲಿಕ್ಕೇನೆ ಮತ್ತೊಂದು ಶಾಸ್ತ್ರ ಕೈ ಇಟ್ಕೊಳ್ತಿದ್ರಂತೆ. ಇದ್ದದ್ದೇ 4 ಶಾಸ್ತ್ರ. ವೇದಾಂತ ಶಾಸ್ತ್ರ ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ವೇದಾಂತ ಶಾಸ್ತ್ರ ಅಂತ ಕರೀತಾರೆ. ಇನ್ನೊಂದು ನ್ಯಾಯಶಾಸ್ತ್ರ, ಮೂರನೇದು ಜೈಮಿನಿಯ ಮೀಮಾಂಸಾ ಶಾಸ್ತ್ರ, ಅದನ್ನು ಪೂರ್ವ ಮೀಮಾಂಸಾ ಅಂತೇಳಿ ಕರೀತಾರೆ. ಮತ್ತೊಂದು ವ್ಯಾಕರಣ ಶಾಸ್ತ್ರ. ವೇದಾಂತ, ನ್ಯಾಯ, ವ್ಯಾಕರಣ, ಪೂರ್ವ ಮೀಮಾಂಸ. ಇಡೀ 4 ಯಾಮಗಳನ್ನು ಅಂದರೆ 4 ಹೊತ್ತನ್ನು ಮಂತ್ರಾಲಯ ಪ್ರಭುಗಳು ಹ್ಯಾಕ್ ಕಳಿಸ್ತಿದ್ರು ಅಂದರೆ ಬೆಳಗ್ಗೆ ವೇದಾಂತ ಶಾಸ್ತ್ರ, ಮಧ್ಯಾಹ್ನ ನ್ಯಾಯಶಾಸ್ತ್ರ, ಸಾಯಂಕಾಲ ಆಗ್ತಿರ್ಲಿಕ್ಕೆ ಮೀಮಾಂಸ, ಹೀಗೆ ರಾತ್ರಿ ಹತ್ರ ಬರ್ತಾ ಇದೆ ಅಂತಂದಾಗ ವ್ಯಾಕರಣ. ಇಡೀ ದಿನವನ್ನೇ 4 ಶಾಸ್ತ್ರಗಳಿಗೆ ತಮ್ಮನ್ನು ಮೀಸಲು ಮಾಡಿಕೊಂಡಿದ್ರು ಅಂತ 80% ಕಾರ್ಯಕ್ರಮ ಇದೇ ಆಗಿರ್ತದೆ. ನಮ್ಮ ಪ್ರಕಾರ 80%, ಬೌದ್ಧಿಕವಾಗಿ ಮಂತ್ರಾಲಯ ಪ್ರಭುಗಳು 100% ಅದಕ್ಕೆ ಮೀಸಲಿಟ್ಟಿದ್ರು ಅನ್ನೋದು ಸ್ಪಷ್ಟ ಗೊತ್ತಾಗ್ತದೆ, ತಿಳಿದು ಬರ್ತದೆ. ಹಾಗಾಗಿ ನಮಗೆ ಅವರ ಜೀವನ ಚರಿತ್ರೆಯನ್ನು ಹೇಳಬೇಕಾದಾಗ ಇತ್ತೀಚಿನ ಯೂಟ್ಯೂಬ್, ವಾಟ್ಸಪ್, ಟ್ವಿಟ್ಟರ್, ಫೇಸ್ಬುಕ್ ಎಲ್ಲ ಕಡೆ ಜೀವನ ಚರಿತ್ರೆ ರಾಯರ ಬಗ್ಗೆ ಹೇಳುವಾಗ ರಾಯರನ್ನು ನೈಜವಾಗಿ ಚಿತ್ರಣ ಮಾಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಇದ್ದ, ಅವನಿಗೆ ಮಕ್ಕಳಾಗಿರಲಿಲ್ಲ, ಅವನು ಪ್ರದಕ್ಷಿಣೆ ಮಾಡಿದ 48 ದಿವಸ ಒಂದು ಮಳ್ಳ, ರಾತ್ರಿ ಕನಸಿನಲ್ಲಿ ಬಂದರು, ದಿನಕ್ಕೆ ಮಕ್ಕಳಾಗ್ತಾರೆ ಅಂತಂದರು. ಇದು ರಾಯರ ಬಗ್ಗೆ ಮಹಿಮೆ. ಕೊಲ್ಹಾಪುರದಲ್ಲಿ ಒಬ್ಬ ಇದ್ದ ಕಮಲಾಕರ ಜೋಶಿ ಅಂತ, ಆತ LLB ಆ ಕಾಲದಲ್ಲಿ
MA LLB ಮಾಡಿದ್ದ. ಏನು ಊಟ ಮಾಡಿದ್ರು ವಾಂತಿ ಆಗ್ತಾಯಿತ್ತು. ಅವನು ಪಾಸ್ ಆದ, ಬಹಳ ರ್ಯಾಂಕ್ ಸ್ಟೂಡೆಂಟ್ ಆದ. ನಾಸ್ತಿಕ. ಯಾರೋ ಒಬ್ಬ ಅವ್ರ ಮನೆಗೆ ಬಂದು ಏನು ಊಟ ಮಾಡಿದ್ರು ನಿಮ್ಗೆ ವಾಂತಿ ಆಗ್ತಾ ಇದೆ ಅಲ್ಲ, ನಾನು ರಾಯರ ಭಕ್ತ, ನಿಮಗೆ ಹೇಳ್ತೀನಿ, ಮಂತ್ರಾಲಯಕ್ಕೆ ಹೋಗ್ರಿ, ಒಂದು ದಿನ ಹಸ್ತೋದಕ್ಕೆ ಊಟ ಮಾಡಿರಿ, ಎಲ್ಲ ಸರಿ ಹೋಗ್ತದೆ, ಕೇಳ್ತಿರ್ಬೇಕಂದ್ರೆ ನೀವು ಹೋಗಿ ನೋಡಿ ಅಂತಂದ. ಕೊಲ್ಲಾಪುರದಲ್ಲಿ ನಡೆದ ಘಟನೆ. ಆಯಿತು ಅಂತ ಆತ ಬಂದ. ಊಟಕ್ಕೆ ಅಂತ ಕೂಡಬೇಕೆಲ್ಲರೂ. ಆಗಿನ ಕಾಲದಲ್ಲೆಲ್ಲ ಒಂದು ಕಡೆ ಅಲಂಕಾರದ ಒಂದು ದೊಡ್ಡ ಮಂಟಪ ಅಂತಿತ್ತು, ಕಲ್ಲಿದ್ದು. ಅದ್ರ ಹಿಂಭಾಗದಲ್ಲಿ ಹಾಕ್ತಿದ್ರು. ಇವನನ್ನು ಕಳಿಸ್ಬೇಕು. ಇವ ನೋಡಿದ್ರೆ ಹೋಗ್ಲಿಕ್ಕೆ ಒಲ್ಲ. ಎಲ್ಲಿ ಊಟ ಮಾಡಿದ್ರು ವಾಂತಿ ಆಗಿಬಿಡ್ತದೋ ಅಂತ ಹೆದರಿಕೆ. ತುಂಗಭದ್ರೆಯಲ್ಲಿ ಸ್ನಾನ ಮಾಡಿದ್ದಾನೆ, ರಾಯರ ದರ್ಶನ ಮಾಡಿದ್ದಾನೆ, ಪಂಚಾಮೃತ ಮಾಡೋದು ನೋಡಿದ್ದಾನೆ, ಅಲಂಕಾರ ಮಾಡೋದು ನೋಡಿದ್ದಾನೆ. ಊಟಕ್ಕೆ ಹೋಗ್ಲಿಕ್ಕೆ ಒಲ್ಲ. ಆದರೆ ಬಿಡ್ತಾನೇ ಇಲ್ಲ. ಇಲ್ಲಿಗೆ ಬಂದವರು ಯಾರು ಉಪವಾಸ ಇರೋಂಗಿಲ್ಲ, ಹೋಗಲೇಬೇಕು ಅಂತ ಅರ್ಚಕರು, ತೀರ್ಥ ಕೊಡೋರು, ಅಲ್ಲಿದ್ದ ಸೇವಕರು ಅವನನ್ನು ಬಲವಂತ ಮಾಡಿ ಕರ್ಕೊಂಡೋಗಿ ಊಟ ಕೂಡಿಸ್ಬಿಟ್ರಂತೆ. ಈತ ಊಟ ಮಾಡುವಾಗೆಲ್ಲ ಒಳಗಡೆ ಊಟ ಮಾಡಿದ್ದೆಲ್ಲ ವಾಂತಿ ಆಗ್ತದೆ, ರಾಯರ ಊಟ ಪ್ರಸಾದನ ವಾಂತಿ ಆಗಿದ್ದೇನೋ ಅಂತ ಅಂದ್ಕೊಂಡೇ ಊಟ ಮಾಡ್ತಿದ್ದಾನೆ. ಚೆನ್ನಾಗಿ ಊಟ ಮಾಡಿದ ವಾಂತಿನೇ ಆಗಿತ್ತು. ಇವನಿಗೆ ಆಶ್ಚರ್ಯ ಆಗಿಬಿಡ್ತು. ಇದೇನು ಆಶ್ಚರ್ಯ, ಎಂತೆಂಥ ವೈದ್ಯರಿಗೆ ಉಪಚಾರ ಮಾಡಲಿಕ್ಕೆ ನೋಡಿದ್ದೆ ನಾನು, ಅವರ ಉಪಚಾರ ಎಲ್ಲ ವ್ಯರ್ಥ ಆಗಿದೆ, ಆಯುರ್ವೇದ ವ್ಯರ್ಥ ಆಗಿದೆ, ಇಂಗ್ಲೀಷ್ ಮೆಡಿಸನ್ ವ್ಯರ್ಥ ಆಗಿದೆ. ನೋಡಿದರೆ ಇಲ್ಲಿ ಹಸ್ತೋದಕ ಊಟ ಮಾಡಿದ ಕೂಡಲೇ ಹೀಗಾಯ್ತಲ್ಲ ಅಂತ ನಾಸ್ತಿಕ ಆಸ್ತಿಕನಾಗಿ ಕನ್ವರ್ಟ್ ಆಯಿತು. ಇದು ಒಂದು ಘಟನೆ, ಇಲ್ಲೇ ಕೊಲ್ಲಾಪುರದಲ್ಲಿ ನಡೆದ ಘಟನೆ. ಇಂಥವು ಎಷ್ಟೋ ಇದ್ದಾರೆ. ಇದನ್ನು ಹೇಳಿದ ಕೂಡಲೇ ಮನುಷ್ಯರಿಗೆ, ಹಾಗಾದರೆ ರಾಯರು ಅಂದರೆ ಏನವರು? ಇನ್ನೊಬ್ಬ ಇದ್ದ, ಅವರ ಮಗಳಿಗೆ ಬಹಳ ಭೂತ ಪ್ರೇತದ ಬಾಧೆ. ಏನು ಮಾಡಿದ್ರು ಹೋಗ್ತಿರ್ಲಿಲ್ಲ. ಮಂತ್ರಾಲಯ ಕರ್ಕೊಂಡು ಹೋಗ್ರಿ ಅಂದ್ರಂತೆ. ಹೋಗಿದ್ದಾರೆ, ಅಲ್ಲಿ ಭೂತ ಪ್ರೇತದ ಬಾಧೆ ಇಲ್ಲೇ ಇಲ್ಲ. ಹೋದಾಗ ವಾಪಸ್ ಮನೆ ಕಡೆ ಕರ್ಕೊಂಡು ಬರುವಾಗ ಮತ್ತೆ ಪುನಃ ಹಿಡ್ಕೊಂಡು ಮತ್ತೆ ಮಂತ್ರಾಲಯ ಕರ್ಕೊಂಡು ಹೋದ್ರೆ ಇಲ್ಲ. ಕೊನೆಗೆ ಆ ಭೂತ ಬೀಳಿಸ್ಲಿಕ್ಕೆ ಅಂತ ಒಬ್ಬ ಇದ್ದ. ಅವನು ಹಠ ಮಾಡಿ ಆ ಭೂತದ ಜೊತೆಗೆ ಮಾತಾಡಿಸಿದ. ಮಂತ್ರಾಲಯಕ್ಕೆ ಹೋದಾಗ ನೀನು ಇರಲ್ಲ, ಮನೆ ಕಡೆಗೆ ಬಂದರೆ ಬರ್ತಿದೆಯಲ್ಲ, ಎಲ್ಲಿಲ್ಲ ಅಂತ ಕೇಳ್ತು. ಇಲ್ಲ, ಮಂತ್ರಾಲಯದ ಹತ್ರ ಒಂದು ಮಹಾದ್ವಾರ ಅಂತಿದೆ, ಆ ಮಹಾದ್ವಾರದ ಮೇಲ್ಗಡೆ ಕೊಂಬೆ ಮೇಲೆ ಕೂತಿರ್ತೀನಿ, ನೀವು ಮಂತ್ರಾಲಯಕ್ಕೆ ಹೋಗಿ ಬರೋ ತನಕ, ವಾಪಸ್ ಬರುವಾಗ ಮತ್ತೆ ನಾನು ಒಳಗೆ ಬರ್ತೀನಿ ಅಂತ ಹೇಳ್ತಂತೆ. ಕೊನೆಗೆ ಅವರು ಮಂತ್ರಾಲಯದಿಂದ ಮೃತ್ತಿಕೆ ತಗೊಂಡು ಮನೆಯೊಳಗೆ ತಂದಿಟ್ಟು ದಿನಾ ಸ್ವಲ್ಪ ಈ ಮಗುವಿಗೆ ಕೊಟ್ಟು ಪಾದೋದಕವನ್ನು ದಿನ ಪ್ರೋಕ್ಷಣೆ ಮಾಡಿದರೆ ಆ ಭೂತಕ್ಕೆ ಮುಕ್ತಿ ಆಯಿತು, ಭೂತಕ್ಕೆ ಪ್ರೇತಕ್ಕೆ ಮುಕ್ತಿ ಆಯಿತು ಅಂತ ಕಥೆ ಹೇಳ್ತಾರೆ. ಈ ಕಥೆ ಎಷ್ಟು ರುಚಿಸ್ತದಲ್ಲ. ನಿಜನೇ ಈ ಕಥೆ, ಯಾರೂ ಅವಿಶ್ವಾಸ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಗುರುಸಾರ್ವಭೌಮರ ಜೀವನ ಚರಿತ್ರೆಯಲ್ಲಿ ನೀವು ಕೇಳ್ತಾ ಇರುವ ಇವತ್ತಿನ ಮಹಿಮೆಗಳು, ಚರಿತ್ರೆಗಳು ನಿಜವಾದರೂ ಅವರು ಇಷ್ಟಪಟ್ಟು ಮಾಡಿದ ಕೆಲಸ ಯಾವುದು ಅಂತ ತಿಳ್ಕೊಳ್ಳೋ ಜವಾಬ್ದಾರಿ ನಮ್ಮದಿದೇನೋ ಇಲ್ಲೋ ಅದನ್ನು ನಾವು ಗಮನಿಸ್ತೀವಿ. ಪ್ರಜ್ಞಾವಂತ ಸಮಾಜ ಗುರುಸಾರ್ವಭೌಮರ ವ್ಯಕ್ತಿತ್ವವನ್ನು ಧನಾತ್ಮಕವಾಗಿ ಚಿಂತನೆ ನಡೆಸಿ ಅವರಿಗೆ ಅತಿ ಹತ್ತಿರ ಆಗಲಿಕ್ಕೆ ಪ್ರಯತ್ನ ಪಡಬೇಕು. ಅದನ್ನು ಬಿಟ್ಟು ನಾವು ಕೇವಲ ಮೇಲ್ಮೇಲೆ ತೇಲಾಡಬಾರ್ದು ಅಂತ ಉದ್ದೇಶ. ಹೌದು, ಪ್ರದಕ್ಷಿಣೆ ಹಾಕಬೇಕು, ಇಂತಿಂಥ ದಿಕ್ಕುಗಳಿಗೆ ಹಾಕಬೇಕು, ವಸ್ತ್ರ ಸಂಹಿತೆ ಪಾಲಿಸಬೇಕು, ವಾದೀಂದ್ರ ತೀರ್ಥರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು, ಎಲ್ಲ ನಿಯಮಗಳು ಕಟ್ಟಳೆಗಳೆಲ್ಲ ಇದ್ದಾವೆ. ಆದರೆ ಗುರುಸಾರ್ವಭೌಮರ ವ್ಯಕ್ತಿತ್ವ ಅಷ್ಟಕ್ಕೆ ಸೀಮಿತ ಅಂತ ಭಾವಿಸಬಾರದು. ಇದನ್ನು ನಮಗೆ ಹಿರಿಯರು ಹೇಳಿಕೊಟ್ಟರು, ಪ್ರಾಚೀನರು. ವಾದೀಂದ್ರ ತೀರ್ಥರು, ಅಪ್ಪಣ್ಣಾಚಾರ್ಯರು, ಇನ್ನಿತರ ಅನೇಕ ಪರಂಪರೆಯಲ್ಲಿ ಬಂದ ತಿಳುವಳಿಕೆ ಕೊಡುವ ಜ್ಞಾನಿಗಳೆಲ್ಲ ಗುರುಸಾರ್ವಭೌಮರನ್ನು ಯಾವ ಮುಖವಾಗಿ ನೀವು ನೋಡಬೇಕು, ಯಾವ ಮುಖವಾಗಿ ನೋಡಿದರೆ ಅವರಿಗೆ ಹೆಚ್ಚು ಪ್ರೀತಿ ಆಗ್ತದೆ, ಹೆಚ್ಚು ಸಂತೋಷ ಆಗ್ತದೆ. ಅದಕ್ಕೆ ಅಪ್ಪಣ್ಣಾಚಾರ ಅಂತ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ವಿಪ್ರಕ್ಷತ್ರಿವಿಡಂಘ್ರಿಜಾತ ಮುಖರಾನಿಕ ಪ್ರಜಾ ಸೇವಿತಃ
ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಲಂ. ನೋಡಿ, ಅವರ ಘನ ವ್ಯಕ್ತಿತ್ವ ಅಪ್ಪಣ್ಣಾಚಾರ್ಯ ಸೆರೆ ಹಿಡಿದದ್ದು. ಸಾಲಂಕಾರಕ ಕಾವ್ಯ ನಾಟಕ ಕಲಾ, ಅಲಂಕಾರ, ಕಾವ್ಯ, ನಾಟಕ, ಇನ್ನಿತರ ಕಲೆಗಳು, ಸಂಗೀತ, ಇವುಗಳೆಲ್ಲ ಅವರಿಗೆ ಕರತಲ ಮೂಲಕ. ಇವೆಲ್ಲ ವೈಭವ. ಸಾಲಂಕಾರಕ ಕಾವ್ಯ ನಾಟಕ ಕಲಾ, ಮುಂದೊಂದು ಶಬ್ದ ಇದೆಲ್ಲ ಕಾಣಾದ. ಅತ್ಯುನ್ನತ ಪಾಂಡಿತ್ಯ ಗುರುಸಾರ್ವಭೌಮರಿಗೆ ತರ್ಕತಾಂಡ ವ್ಯಾಖ್ಯಾನದಲ್ಲಿ ಬರೀತಾರೆ. ಸಂಸ್ಕೃತದಲ್ಲಿ ಶಬ್ದ ಕಾಣಾದ. ಒಬ್ಬ ದೊಡ್ಡ ಮುನಿ ಇದ್ದ, ಅವನಿಗೆ ಒಂದು ಕಣ್ಣಿರಲಿಲ್ಲ, ವಿಚಿತ್ರ ಮುನಿ. ಅದಕ್ಕೆ ಅವನ ಹೆಸರೇ ಕಾಣಾದ. ಅವನಿಂದ ಬಂದದ್ದೇ ನ್ಯಾಯಶಾಸ್ತ್ರ. ಕಣಾದ ಮುನಿ ಪ್ರಣೀತವಾದ ನ್ಯಾಯಶಾಸ್ತ್ರವನ್ನು ಕಾಣಾದ ಅಂತ ಕರೀತಾರೆ. ಜೈಮಿನಿ ಮುನಿಗಳು ರಚನೆ ಮಾಡಿದ ಮೀಮಾಂಸಾವನ್ನು ಜೈಮಿನೀಯ ಅಂತ ಕರೀತಾರೆ. ನೋಡಿ, ಆ ಶಬ್ದ ಅಪ್ಪಣ್ಣಾಚಾರ್ಯ ಹಾಕಿ ಸೇರಿಸಿದ. ಕಾಣಾದ. ಪತಂಜಲಿ ಬರೆದಂಥ ಶಾಸ್ತ್ರ ಯಾವುದು? ಪತಂಜಲಿ ಮುನಿ ಎರಡು ಕೊಟ್ಟ. ಪಸ್ಪಶ ಆನ್ಹೀಕ ಅಂತ ಒಂದು, ಆನ್ಹೀಕ ಅಂತ ಬರೆದಿದ್ದಾರೆ. ಆನ್ಹೀಕ ಅಂದರೆ ಪಾಣಿನಿ ಬರೆದಂಥ ವ್ಯಾಕರಣ ಸೂತ್ರಗಳಿಗೆ ಪತಂಜಲಿ ಬರೆದ ಭಾಷ್ಯಕ್ಕೆ ಆನ್ಹೀಕ ಅಂತ ಕರೀತಾರಂತೆ. ಆ ಇಡೀ ಭಾಷ್ಯವನ್ನು ಕರತಲ ಮೂಲಕ ಮಾಡಿಕೊಂಡವರು ನಮ್ಮ ಮಹಾಭಾಷ್ಯ ವೆಂಕಟನಾಥಾಚಾರ್ಯರು ಅಂತ ಅದಕ್ಕೆ ಬಿರುದವರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯರು ಅಂತ ಹೆಸರು ಬಂತು. ಯಾಕೆ? ಪತಂಜಲಿ ಇನ್ನೊಂದು ಬರಲ್ಲ. ಪತಂಜಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೆ ನೇರವಾಗಿ ಪಾಠ ಮಾಡ್ತಿರಲಿಲ್ಲ. ಶೇಷನಾದ್ರಿಂದ ಅವನ ಮುಖದಿಂದ ಬರ್ತಾ ಇದ್ದ ಮಾತುಗಳನ್ನು ಎಲ್ಲರಿಗೆ ಕೇಳುವಷ್ಟು ಅರ್ಹತೆ ಇರಲಿಲ್ಲ. ಪರದೆ ಹಾಕ್ಕೊಂಡು ಪಾಠ ಮಾಡ್ತಿದ್ದಂತೆ ಪತಂಜಲಿ. ಘನ ವ್ಯಕ್ತಿತ್ವ. ಯೋಗಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟ. ಅದಕ್ಕೆ ಪಾತಂಜಲ ಯೋಗ ಸೂತ್ರ ಅಂತ. ಯೋಗ ಸೂತ್ರಗಳು ಗುರುಸಾರ್ವಭೌಮರಿಗೆ ಕರತಲ ಮೂಲಕ ಆಗಿತ್ತು. ಅದಕ್ಕೆ ಅದನ್ನು ಎರಡನ್ನೂ ಸೇರಿಸಿ ಹೇಳುವಾಗ ಅಪ್ಪಣ್ಣಾಚಾರ್ಯರು ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ. ತ್ರಯ್ಯರ್ಥ, ತ್ರೈ ಅಂದರೆ ವೇದ, ಅರ್ಥ ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ, ಜೈಮಿನೀಯ ಅಂದರೆ ಪೂರ್ವಮೀಮಾಂಸಾ, ಕವಿತಾ ಅಂದರೆ ಕಾವ್ಯಶಾಸ್ತ್ರ, ಸಂಗೀತ ಅಂದರೆ ಗೊತ್ತೇ ಇದೆ. ಅದಂತೂ ವಂಶದಿಂದ ಬಂದದ್ದು, ಜೀನ್ಸ್ನಲ್ಲಿತ್ತು. ಇಷ್ಟರಲ್ಲಿ ಪಾರಂಗತರಾಗಿದ್ದರು ಮಂತ್ರಾಲಯ ಗುರುಸಾರ್ವಭೌಮರು ಅಂತ. ಅಂದರೆ ಅವರ ಪ್ರಪಂಚ ಹೇಗಿರಬೇಕು ಅಂತ ನೀವು ಈಗ ಕಲ್ಪನೆ ಮಾಡಿಕೊಳ್ಬೋದು. ಮೀಮಾಂಸಾ, ಜೈಮಿನೀಯ, ತರ್ಕ ಬಹಳತ್ತು ಮಾಡಿದ್ದೀನಿ ಅಂದರೆ ವೀಣೆ ಇಟ್ಕೊತಿದ್ರಂತೆ. ವೀಣೆ ಬಾಳೋತ್ತಾಯ್ತಪ್ಪ ಅಂತಂದರೆ ಕವಿತೆ ರಚನೆ ಮಾಡ್ತಿದ್ರಂತೆ. ಕವಿತೆ ಜಾಸ್ತಿ ಹೊತ್ತು ರಚನೆ ಮಾಡಿದ್ರೆ ವ್ಯಾಖ್ಯಾನ ಬರೀತಿದ್ರಂತೆ. ಹೀಗವರು ತಮ್ಮ ದಿನಚರಿಯನ್ನು ಚೇಂಜ್ ಆಫ್ ವಿದ್ಯೆ, ಚೇಂಜ್ ಆಫ್ ವರ್ಕ್ ಅಲ್ಲ. ನಮ್ಮಲ್ಲಿ ಏನಾಗಿದೆ ಇವತ್ತು, ಅದು ವರ್ಕ್ ಬೇಸರ ಆದರೆ ಇನ್ನೊಂದು ವರ್ಕ್ ಮಾಡು, ಅದು ಬೇಸರ ಆದರೆ ಇನ್ನೊಂದು ವರ್ಕ್, ಅದು ಬೇಸರ ಆದರೆ ನಿದ್ರೆ ಮಾಡು, ಅದು ಬೇಸರ ಆದರೆ ಮೊಬೈಲ್ ನೋಡು. ಇದು ನಮ್ಮ ಪರಿಸ್ಥಿತಿ. ಮಂತ್ರಾಲಯ ಪ್ರಭುಗಳ ಹಾಗಲ್ಲೇ ಅಲ್ಲ. ಯಾವ್ಯಾವುದು ಮಾಡ್ತಾ ಇರ್ತಿದ್ರೋ ಅದಕ್ಕೆ ಅಂತ ಸಮಯ ಮೀಸಲು ಮಾಡ್ತಿದ್ರು ಅವರು. ಇಟ್ಟು ಸಮಯ ಇದು, ಇಟ್ಟು ಸಮಯ ಇದು ಅಂತ ಎಲ್ಲದರೊಳಗೂ ಪಾಲ್ಗೊಳ್ತಿದ್ರಂತೆ. ವೀಣೆ ಅಂದರೆ ವೀಣೆ, ಸಂಗೀತ ಅಂದರೆ ಸಂಗೀತ, ಕವಿತೆ ಅಂದರೆ ಕವಿತೆ, ವ್ಯಾಕರಣ ಅಂದರೆ ವ್ಯಾಕರಣ. ಈ ರೀತಿ ತಮ್ಮ ದಿನಚರಿಯನ್ನು ಅವರು ಇಟ್ಕೊಂಡಿದ್ರು ಅನ್ನೋದು ಸ್ಪಷ್ಟವಾಗಿ ನಮಗೆ ಅಪ್ಪಣ್ಣಾಚಾರ್ಯರ ಮತ್ತು ರಾಘವೇಂದ್ರ ವಿಜಯದ ಮಾತಿನಿಂದ ತಿಳಿದು ಬರ್ತಾ ಇರುವಂಥ ಒಂದು ಸಂಗತಿ. ಇದು ನಮಗೆ ಎಷ್ಟರ ಮಟ್ಟಿಗೆ ಸ್ಫೂರ್ತಿ ಆಗ್ತದೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಎರಡನೇ ಪಾಯಿಂಟ್, ಇನ್ನೊಂದು ಮಾತನ್ನು ಹೇಳ್ತಾರೆ ಅಪ್ಪಣ್ಣಾಚಾರ್ಯ. ಇವತ್ತು ಅದನ್ನು ಹೇಳ್ತಾ ಇದ್ರು, ಸ್ವಲ್ಪ ಅದನ್ನು ಸರಿ ಮಾಡಿಕೊಳ್ಬೇಕು. ವೇದವ್ಯಾಸ ಮುನೀಶ ಮಧ್ವಯತಿರಾಟ್ ಟೀಕಾರ್ಯವಾಕ್ಯಾಮೃತಂ ಅಂತ ಒಂದು ಪಾಠ, ಟೀಕಾರ್ಯ ವ್ಯಾಖ್ಯಾಮೃತಂ ಜ್ಞಾತ್ವಾ ದ್ವೈತಮತಂ ಅಂತ ಒಂದು ಮಾತನ್ನು ಅಪ್ಪಣ್ಣಾಚಾರ್ಯ ಹೇಳಿದ್ದಾರೆ. ವೇದವ್ಯಾಸ ಅವರ ತಿಳುವಳಿಕೆ ಎಷ್ಟು ಸ್ಪಷ್ಟ ಇದೆ ಅಂದರೆ, ವೇದವ್ಯಾಸರ ಮತ ಏನು? ಮುನೀಶ ಮಧ್ವಯತಿರಾಟ್, ವೇದವ್ಯಾಸ ಮುನಿಗಳ ಮತ ಏನು? ಸಪ್ರೇಟ್ ಅಂದರೆ ವ್ಯಕ್ತಿಗಳಿಗೆ ಏನಾಗಿದೆ ಅಂದರೆ, ಸಮಸ್ಯೆ ಹೇಳ್ತೇನೆ,
ಒಂದು ಪರಂಪರೆ, ಅನಾದಿ ಸತ್ಸಂಪ್ರದಾಯ ಮಾಧ್ವ ಪರಂಪರೆ, ಬಹಳ ಸಂತೋಷ. ಕ್ಲಾರಿಟಿಯಲ್ಲಿ ಬಹಳ ಸಮಸ್ಯೆ ಇದೆ ನಮ್ಮಲ್ಲಿ. ಇವತ್ತು ಬಹಳ ಜನ ಕೇಳೋದೇನು ವೇದವ್ಯಾಸರು ಕೊಟ್ಟ ಕೊಡುಗೆ ಏನು ಅಷ್ಟನ್ನೇ ಹೇಳಿ, ಅಷ್ಟು ನೀವು ಅದನ್ನು ಸಂಕೀರ್ಣಗೊಳಿಸಿ ಹೇಳ್ತೀರಿ. ಅಂದರೆ ಮಧ್ವಾಚಾರ್ಯ ಹಿಂಗೆ ಹೇಳಿರು ಅಂತ ಹೇಳೋದು ದೊಡ್ಡ ಸ್ಥಿತಿ ಅಲ್ಲ. ಸಂಕೀರ್ಣಗೊಳಿಸದೆ ಸೂತ್ರ ಅಂದರೆ ಸೂತ್ರ ಪ್ರಪಂಚವನ್ನೇ ಮಾತಾಡಬೇಕು. ಇವತ್ತು ಏನಾಗಿದೆ ಸಮಸ್ಯೆ, ಇಷ್ಟು ನೀವೆಲ್ಲ ಪ್ರಬುದ್ಧರಾಗಿದ್ದೀರಿ, ಯೂಟ್ಯೂಬ್ಸ್ ನೋಡ್ತಾ ಇದ್ದೀರಲ್ಲ, ಎಲ್ಲೆಲ್ಲಿ ಅಪ್ರಬುದ್ಧತೆ ಕಾಣ್ತಾ ಇದೆ ಅಂದರೆ, ಮಧ್ವಾಚಾರ್ಯರ ವಾಕ್ಯ, ಮಧ್ವಾಚಾರ್ಯರು ಆದದ್ದು 1137 1200. ಅವರ ಮಾತಿನ ವಿವರಣೆ ಕೊಡಲಿಕ್ಕೆ, ರೆಫರೆನ್ಸ್ ಕೊಡಲಿಕ್ಕೆ ನೀವು 17ನೇ ಶತಮಾನದಲ್ಲಿ ಜಗನ್ನಾಥದಾಸ ಬಂದು ಹರಿಕಥಾಮೃತ ಸಾರವನ್ನು ಅಲ್ಲಿಗೆ ರೆಫರೆನ್ಸ್ ಕೊಡ್ತೀವಿ. ಅಂದರೆ ಮನುಷ್ಯನಿಗೆ ಸಂಶೋಧಿತ ಬುದ್ಧಿ ಎಷ್ಟು ಕುಂಠಿತ ಆಗಿದೆ ಅಂತ. 1137ರಲ್ಲಿ ಹೇಳಿದ ಮಧ್ವಾಚಾರ್ಯರ ಮಾತಿಗೆ ಯಾವುದಾದ್ರೂ ಒಂದು ಕಂಟೆಂಟಿನ ಬಗ್ಗೆ ನೀವು ವಿಷಯ ಎತ್ತಿ ತೋರಿಸಿದ ಮೇಲೆ ಅದಕ್ಕೆ ನೀವು ಈ ವಿಷಯ ಇಲ್ಲಿ ಹೇಳಿದೆ ಅಂತ ಹೇಳಬೇಕಾದ್ರೆ ರೆಫರೆನ್ಸ್ ಯಾವುದನ್ನು ಕೊಡಬೇಕು? 1137ಕ್ಕಿಂತ ಹಿಂದೆ ಬಂದ ವೇದವ್ಯಾಸರ ಪುರಾಣದೊಳಗೆ ಹೀಗೆ ಹೇಳಿತ್ತು, ಅದಕ್ಕೆ ಮಧ್ವಾಚಾರ್ಯ ಹೀಗೆ ಹೇಳಿದ್ರು ಅಂತ ಇಟ್ಸ್ ಓಕೆ. ಇವತ್ತು ಏನಾಗುತ್ತೆ ಅಂದರೆ ಅವ್ರು ಹೇಳಿದ್ದಕ್ಕೆ ಇದನ್ನು ಕೊಡಬಾರ್ದು. ಈ ಜಗನ್ನಾಥದಾಸರು ಹಿಂಗೆ ಹೇಳಿದಾರಲ್ಲ, ಇದಕ್ಕೆ ಯಾವುದು ರೆಫರೆನ್ಸು ಅಂತ ಕೇಳಿದ್ರೆ ಮಧ್ವಾಚಾರ್ಯ ಹೇಳಿದ್ದು ಅನ್ಬೇಕು. ನೋಡಿ, ಇದು ಮಿಸ್ಗೈಡ್ ಮಾಡೋ ಪದ್ಧತಿ. ಅಂದರೆ ಅಧ್ಯಯನದ ಕ್ಲಾರಿಟಿ ಇಲ್ಲದೆ ಇರೋದು ನಡೆಸ್ತಾ ಇರೋ ದೊಡ್ಡ ಸಮಸ್ಯೆ. ಮಂತ್ರಾಲಯ ಗುರು ಸಾರ್ವಭೌಮರ ಸ್ಟ್ಯಾಂಡರ್ಡ್ ಏನು ಅಂದರೆ, ಸೂತ್ರದ ವಿವರಣೆ ಕೊಡಬೇಕಾದ್ರೆ ವೇದವ್ಯಾಸರ ಮಾತನ್ನೇ ಕೊಟ್ಟು ವಿವರಣೆ ಕೊಡ್ತಾರೆ. ಅಂದರೆ ಅವರಿಗೆ ಅಷ್ಟು ಕ್ಲಾರಿಟಿ ಇದೆ. ವೇದವ್ಯಾಸರು ಅಂತ ಇದೆ, ಸೂತ್ರ ಪ್ರಪಂಚ ಅಂದರೆ ಹೀಗೆ, ಸೂತ್ರಕ್ಕೆ ಸೂತ್ರವೇ ಸ್ಟ್ಯಾಂಡರ್ಡ್ ಅಂತ ಲೆಕ್ಕ. ಅದಕ್ಕೆ ಮತ್ತೊಂದನ್ನು ತರಿಸ್ಬಾರ್ದು. ಅದಕ್ಕೆ ವಾತ್ಸಾಯನ ಕಾಮಸೂತ್ರ, ಪಾಣಿನಿಯ ವ್ಯಾಕರಣ ಸೂತ್ರ, ನಾರದರ ಭಕ್ತಿ ಸೂತ್ರ, ಶುಲ್ಬ ಸೂತ್ರ, ಆಪಸ್ತಂಭ ಸೂತ್ರ, ಜೈಮಿನಿಯ ಮೀಮಾಂಸಾ ಸೂತ್ರ. ಸೂತ್ರ ಅಂದರೆ ಸೂತ್ರದ್ದೇ ಒಂದು ಸ್ಟ್ಯಾಂಡರ್ಡ್ ಇದೆ. ಹಾಗಾದರೆ ನೀವು ಸೂತ್ರದ ಅರ್ಥ ಮಾಡಿಕೊಡ್ಬೇಕಾ? ಸೂತ್ರ ಪ್ರಪಂಚವನ್ನೇ ಒಂದ್ಸಲಿ ನೋಡಿ ಬಾ, ಈ ಸೂತ್ರಗಳಿಗೆ ಎಷ್ಟು ಸ್ಟ್ಯಾಂಡರ್ಡ್ ಇದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಇದು ಮಂತ್ರಾಲಯ, ಇದು ಅವರ ಗ್ರಂಥಗಳ ಅದ್ಭುತವಾದಂಥ ಮಹತ್ವ. ಹೀಗೆ ಮಧ್ವಾಚಾರ್ಯರ ಬಗ್ಗೆ ಅವರಿಗೆ ಬಹಳ ಕ್ಲಾರಿಟಿ ಇತ್ತು. ಮಧ್ವ ಸಿದ್ಧಾಂತವನ್ನು ಅವರು ಅಧ್ಯಯನ ಮಾಡುವಾಗ ನಾವು ಆ ಗ್ರಂಥಗಳನ್ನು ನೋಡಿದಾಗ ಅನ್ನಿಸ್ತದೆ, ರಾಯರ ಗ್ರಂಥಗಳನ್ನು ಎಷ್ಟು ಕ್ಲಾರಿಟಿ ಅಂದರೆ, ಈಗ ತಾನೇ ನಮ್ಮ ಶ್ರೀನಿಧಿ ಅನುವಾದ ಮಾಡುವಾಗ ಒಂದು ಪ್ರಮಾಣ ಪದ್ಧತಿ ಒಂದು ವಿಷಯವನ್ನು ಅನುವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ. ಆ ವ್ಯಾಖ್ಯಾನ ಹೇಗೆ ಬರೆದಿದ್ದಾರೆ ಅಂದರೆ, ಅದು ಯದ್ಯಪಿ ಗ್ರಂಥ ಯಾರ್ದು ಜೈತೀರ್ಥರು ಮಾಡಿದಂಥದ್ದು. ಜೈತೀರ್ಥರು ಮಾಡಿದ ಗ್ರಂಥಕ್ಕೆ ಮಂತ್ರಾಲಯ ರಾಯರ ವ್ಯಾಖ್ಯಾನ ಬರೆಯುವಾಗ ಅಲ್ಲಿರೋ ಒಂದೊಂದು ವಾಕ್ಯಕ್ಕೆ ಅವರು ಇಂಟರ್ಪ್ರಿಟೇಟ್ ಮಾಡುವಾಗ ಅಲ್ಲಿ ಹೇಳ್ತಾರೆ, ಈ ಒಂದು ವಾಕ್ಯಕ್ಕೆ 3 ಅರ್ಥ ಯಾಕೆ ಮಾಡಿದರು, ಮೂರು ಪದ ಯಾಕೆ ಆಡಿದರು. ಉಪಪತ್ತಿ, ಲಿಂಗಂ, ಅನುಮಾನ ಇತಿ ಪರ್ಯಾಯ ಅಂತ ಪ್ರಮಾಣ ಪದ್ಧತಿಯಲ್ಲಿ ಜೈತೀರ್ಥರು ಒಂದು ಮಾತು. ಲಿಂಗಂ ಅಂತ ಇಷ್ಟು ಹೇಳಿದರೆ ಸಾಕಾಗಿತ್ತು. ಉಪಪತ್ತಿ, ಲಿಂಗಂ, ಅನುಮಾನ ಇತಿ ಪರ್ಯಾಯ ಇನ್ಯಾವ ವ್ಯಾಖ್ಯಾನಕಾರರು ಬರೀಲಿಲ್ಲ. ಮಂತ್ರಾಲಯ ಪ್ರಭುಗಳು ಕೆಳಗೆ ಬರೀತಾರೆ, ಜೈತೀರ್ಥರು ಈ ಅನುಮಾನದ ಲಕ್ಷಣದ ಪರ್ಯಾಯ ಪದಗಳನ್ನು ಇಲ್ಲಿ ಕೊಡಲಿಕ್ಕೆ ಉದ್ದೇಶ, ಮಧ್ವಾಚಾರ್ಯರು ಪ್ರಮಾಣ ಲಕ್ಷಣ ಟೀಕೆಯಲ್ಲಿ ಅನುವ್ಯಾಖ್ಯಾನದೊಳಗೆ ಈ ಥರದ ಶಬ್ದಗಳನ್ನು ಅನುಮಾನ ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ. ಅದೆಲ್ಲ ಜೈತೀರ್ಥರ ಬುದ್ಧಿಯಲ್ಲಿತ್ತು. ಅದಕ್ಕೆ ಪ್ರಮಾಣ ಪದ್ಧತಿಯಲ್ಲಿ ಉಪಪತ್ತಿಗೆ ಅನುಮಾನ ಲಿಂಗಮಿತಿ ಪರ್ಯಾಯ ಅಂತ ಹೇಳಿ ರೆಫರೆನ್ಸ್ ಕೊಟ್ಟರು ಅಂತ ಬರೀತಾರೆ. ಅಂದರೆ ಆ ಕ್ಲಾರಿಟಿ ಎಷ್ಟಿರಬೇಡ, ಎಷ್ಟು ಬುದ್ಧಿಯೊಳಗೆ ಅದನ್ನು ಇಟ್ಕೊಂಡಿರಬೇಡ, ಸುಮ್ಮನೆ ನಿಮಗೊಂದು ಜಲಕ್ಕೆ ಕೊಟ್ಟೆ. ಹಾಗಾಗಿ ರಾಯರ ಗ್ರಂಥಗಳ ಬಗ್ಗೆ ಅಧ್ಯಯನ ಮಾಡುವಾಗ ಅವರ ಒಳಗಡೆಯಲ್ಲಿರುವ ಸೂತ್ರ ಪ್ರಪಂಚದ ಬಗ್ಗೆ ಇರುವ ಅವರ ತಿಳುವಳಿಕೆ ಎಷ್ಟು ನಿಶ್ಚಿತವಾಗುತ್ತೆ. ಹಾಗೆ ಮಧ್ವಾಚಾರ್ಯರ ಗ್ರಂಥಗಳ ಬಗ್ಗೆ ಇರುವ ಅವರ ತಿಳುವಳಿಕೆ ಅದು ನಿಶ್ಚಿತವಾಗುತ್ತೆ. ಜೈತೀರ್ಥರ ಗ್ರಂಥದ ಬಗ್ಗೆ ಅವರಿಗಿರುವ ತಿಳುವಳಿಕೆ ಅಷ್ಟೇ ನಿಶ್ಚಿತವಾಗುತ್ತೆ. ಸ್ವಲ್ಪ ಒಳಗಾಡಿಸ್ಲಿಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ಅವರು ಗ್ರಂಥಗಳನ್ನು ರಚನೆ ಮಾಡಿ ಸಮಸ್ಯೆ ಏನು ಅಂತ ಹೇಳ್ತೀವಿ. ನಮ್ಮಲ್ಲಿ
ಹಿರಿಯ ವಿದ್ವಾಂಸರು ಜೊತೆ ಸೇರಿದಾಗ ಒಬ್ಬರು ಹಿರಿಯರು ಮಾತನಾಡ್ತಾ ಇದ್ದಾರೆ. ವ್ಯಾಖ್ಯಾನಗಳೆಲ್ಲ ತುಂಬ ಇದ್ದಾವೆ, ವ್ಯಾಖ್ಯಾನಗಳೆಲ್ಲ ಬಹಳ ಬಂದ್ಬಿಟ್ಟಿದ್ದಾರೆ. ಇವತ್ತು ಕಾಮೆಂಟ್ರಿಗೆ ಏನೂ ಕಡಿಮೆ ಇಲ್ಲ, ಸಂಖ್ಯೆಗೆ ಕಾಮೆಂಟ್ರಿಗೆ ಕಡಿಮೆ ಇದೆ, ತುಂಬ ಕಾಮೆಂಟ್ರಿಗಳು ಬಂದಿದ್ದಾರೆ. ಎಷ್ಟು ಜನ ಸಂಸ್ಕೃತ ವಿದ್ವಾಂಸರು ಅಂತೂ ಮುಗಿಬಿದ್ದು ದೊಡ್ಡ ದೊಡ್ಡ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಮಹಾತ್ಮರು, ದೊಡ್ಡವರು ಎಲ್ಲ ಸರಿ. ಒಂದು ಮಾತು ಹೆಂಗಿದ್ದಾಗ ಇವೆಲ್ಲ ವ್ಯಾಖ್ಯಾನಗಳು, ಪ್ರವಚನಗಳು ಹೆಂಗಾಗ್ತಾ ಇತ್ತು. ಸುಮ್ಮನೆ ಒಂದು ಇಂಗ್ಲೀಷ್ ಮತ್ತು ಸಂಸ್ಕೃತ ಸೇರಿಸಿ ಒಂದು ಶ್ಲೋಕ ಮಾಡಿದ್ದಾರೆ. ಇಂಗ್ಲೀಷ್ ಪದ, ಸಂಸ್ಕೃತ ಪದ ಹೆಂಗಿದೆ? ಪಾಂಡಿತ್ಯ ಮತ್ತು ವಿದ್ವಾಂಸರ ನಡುವೆ ನಡೆಯುವ ವಿಚಿತ್ರ ಮಾತುಗಳು. ಟೈಟಲ್ ಪಂಡಿತ ಕೇಚಿತ್, ಇಂಡೆಕ್ಸ್ ಪಂಡಿತಾಸ್ತಥಾ, ವಿಷಯಸ್ಥ ಪಂಡಿತ ಕೇಚಿತ್. ಶ್ಲೋಕದ ಅರ್ಥ ನಮಗೆ ಬೇಗ ಅರ್ಥ ಆಗ್ತದೆ. ಏನಾದರೂ ಒಂದು ವಿಷಯದ ಬಗ್ಗೆ ಮಾತನಾಡ್ರಿ ಅಥವಾ ಒಂದು ಬರೆದು ಕೊಡ್ರಿ ಅಂತ ನೀವು ಕೇಳಿರೋ ಅವರಿಗೆ, ಅವರು ಟೈಟಲ್ ಮೇಲೆ ಪ್ರವಚನ ಮಾಡ್ತಾರೆ. ಟೈಟಲ್ ಇಟ್ಕೊಂಡ್ಬಿಡ್ತಾರೆ. ಮಧ್ವ ವಿಜಯ, ಮಧ್ವ, ವಿ ಅಂದರೆ ವಿಶೇಷ, ಜ ಯ, ನೀವು ಒಂದು ತಾಸು ಪ್ರವಚನ ಮಾಡ್ಬೋದು. ಟೈಟಲ್ ಪಂಡಿತ, ಬರೀ ಟೈಟಲ್ ಇಟ್ಟುಕೊಂಡು ತಮ್ಮ ಪಾಂಡಿತ್ಯ ಇಲ್ಲದೇ ಇದ್ದುದನ್ನು ಅದರೊಳಗೆ ತುರುಕಿ, ಮತ್ತು ನೀವ್ಯಾರು ಅದನ್ನು ಅಪೋಸ್ ಮಾಡಲಿಕ್ಕೆ ಬಂದಿರಬಾರ್ದು. ನೀವು ತಪ್ಪು ಹೇಳಿದ್ರಿ ಅಂತ ಅವ್ನ ಕಂಟೆಂಟ್ ನಾವು ಹೇಳಿದ್ದನ್ನು ನೀವು ದೂರಿಸ್ಲಿಕ್ಕೆ ಬಂದಿರಬಾರ್ದು. ಹೀಗೂ ಒಂದು ರೀತಿ ವ್ಯಾಖ್ಯಾನ ಇತ್ತು. ಒಂದು ಎಷ್ಟು ಬೇಕಾದ ದಿನ ಮಾತನಾಡ್ಬೋದು. ಅದಕ್ಕೆ ಟೈಟಲ್ ಪಂಡಿತರು ಅಂತ ಕರೀತಾರೆ. ಮಂತ್ರಾಲಯ ಗುರುಸಾರ್ವಭೌಮರು ಎಂದೂ ಕೂಡ ಒಂದು ಗ್ರಂಥದ ಟೈಟಲನ್ನು ಹಗ್ಗೆ ಜಗ್ಗಾಟ ಮಾಡಿ ಪಾಂಡಿತ್ಯ ತೋರಿಸಲಿಲ್ಲ. ನ್ಯಾಯ ಸುಧ, ಪ್ರಮಾಣ ಪದ್ಧತಿ, ಸರಳ ಅರ್ಥ ಬರೀತಾರೆ. ಪ್ರಮಾಣ ಪದ್ಧತಿ, ಪದ್ಧತಿ ಶಬ್ದಕ್ಕೆ ಮಂತ್ರಾಲಯ ಗುರುಸಾರ್ವಭೌಮರು ಕೊಡುವ ಅರ್ಥ ಅತ್ಯಂತ ಸರಳವಾದ ಅರ್ಥ, ಯಾರು ಬೇಕಾದರೂ ಅರ್ಥ ಮಾಡ್ಕೊಳ್ಬೋದು. ಆ ಪದ್ಧತಿ ಶಬ್ದಕ್ಕೆ ಇರ್ಬೋದು. ಹೀಗೆ ಟೈಟಲನ್ನು ಹಗ್ಗೆ ಜಗ್ಗಾಟ ಮಾಡಿ ಪಾಂಡಿತ್ಯ ತೋರಿಸಲಿಕ್ಕೆ ವ್ಯಾಖ್ಯಾನ ಬರೆದವರು ಅಲ್ಲ. ಇಂಡೆಕ್ಸು ಪಂಡಿತ, ಈಗೆಲ್ಲ ಯೂಟ್ಯೂಬ್ಸಲ್ಲಿ ನೀವು ನೋಡ್ರಿ ಬೇಕಾದರೆ, ಹೇಗಿದ್ರು ಇನ್ನೊಬ್ಬರಿಗೆ ಪೂರ್ಣ ಪುಸ್ತಕ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿರಲ್ಲ. ಕ್ಯಾಮ್ರಾ ಮೇಲೆ ಇಟ್ಬಿಟ್ಟಿರ್ತಾರೆ, ಕೆಳಗಡೆ ಪುಸ್ತಕದ ಇಂಡೆಕ್ಸ್ ತೆಗೆದುಬಿಟ್ಟಿರ್ತಾರೆ. ಈ ಗ್ರಂಥದಲ್ಲಿ ಏನೆಲ್ಲ ಇದೆ ಅಂತಂದರೆ ಕೇಳೋರು ಭಾರಿ ವಿಷಯ ಹೇಳ್ತಾನೆ ಅಂತ, ಇಲ್ಲಿ ಭಾರಿ ಕಂಟೆಂಟ್ ಇದೆ ಅಂತ ನೋಡಿದ್ರೆ ನಾವು ಇಂಡೆಕ್ಸ್ ತಗೊಂಡು ಕೂತ್ಕೊಂಡು ಮೊದಲನೇ ಅಧ್ಯಾಯದ ಮೊದಲನೇ ಪಾಠ, ಎರಡನೇ ಪಾಠ, ನಾಲ್ಕನೇ ಪಾಠ ಕೇಳೋರಿಗೆ ಅಂತೂ ಇದು ಸ್ವತಃ ಹರತಿ ಪಾಪ ಕೇಳಿ ಭಾಳ ಸಂತೋಷ ಆಯಿತು. ಗಲ್ಲಗಲ್ಲ ಪಡ್ಕೊಂಡು ಇಂಡೆಕ್ಸ್ ಪಂಡಿತಾಸ್ತಥ. ಕೆಲವರು ಮಾತ್ರ ವಿಷಯಸ್ಥ ಪಂಡಿತ, ಕಂಟೆಂಟ್ ಇಟ್ಕೊಂಡು ಮಾತಾಡ್ತಾರೆ. ಏನು ಕಂಟೆಂಟು, ಏನು ಸೂತ್ರ, ಏನು ವಾಕ್ಯ, ಇಷ್ಟೇ ಕಂಟೆಂಟ್. ಮಂತ್ರಾಲಯ ಗುರುಸಾರ್ವಭೌಮರ ವ್ಯಾಖ್ಯಾನ ಏನು ಅಂದರೆ ಒಂದು ಕಡೆಯಲ್ಲೂ ಕಂಟೆಂಟ್ ಬಿಟ್ಟು ಮಾತಾಡ್ತಾರೆ. ಅಪ್ಪಿ ತಪ್ಪಿ ಒಂದು ಕಡೆ ಆ ಕಂಟೆಂಟಿನ ವಿಷಯ ಸ್ವಲ್ಪ ಜಾಸ್ತಿ ಹೋಗ್ತದೆ ಅಂತ ನಿಮಗೆ ಗೊತ್ತಾಗೋ ಸತ್ತಿಲ್ಲದೆ ಅಲ್ಲೊಂದು ಕೆಳಗಡೆ ಒಂದು ಸಣ್ಣ ಮಾತು ಬರೀತಾರೆ. ಏನು ಅಂದರೆ ಇದ್ರ ಬಗ್ಗೆ ಹೆಚ್ಚಿನ ವಿವರಣೆ ಒಂದು ಕಡೆ ಬರೆದಿದ್ದೀನಿ, ನೀವು ನೋಡ್ಕೊಳ್ಬೋದು ಅಂತ ಬರುತ್ತೆ. ತರ್ಕತಾಂಡವ ವ್ಯಾಖ್ಯಾನೆ ಪ್ರಕಾಶಿಕಾಯಾಂ ದ್ರಷ್ಟವ್ಯಂ, ಪ್ರಮಾಣ ಪದ್ಧತಿ ವ್ಯಾಖ್ಯಾನೆ ದ್ರಷ್ಟವ್ಯಂ, ಪರಿಮಳೆ ದ್ರಷ್ಟವ್ಯಂ, ಚಂದ್ರಿಕಾ ಪ್ರಕಾಶೆ ದ್ರಷ್ಟವ್ಯಂ ಅಂತ ಬರೆದ್ಬಿಡ್ತಾರೆ. ಅಂದರೆ ಯಾರಿಗೆ ವಿಷಯದ ಮೇಲೆ ಪ್ರಭುತ್ವ ಇರ್ತದೆ ಅವನು ಮಾತ್ರ ಹೀಗೆ ಮಾತನಾಡಲಿಕ್ಕೆ ಸಾಧ್ಯ. ಸುಮ್ಮನೆ ಎಲ್ಲರಿಗೂ ಈ ಥರದ ವ್ಯಾಖ್ಯಾನ ಕೌಶಲ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ವ್ಯಾಖ್ಯಾನ ಕೌಶಲ ಮೆರೆದವರು. ಅದಕ್ಕೆ ಅವರ ಬಗ್ಗೆ ಅಪ್ಪಣ್ಣಾಚಾರ್ಯರು ವೇದವ್ಯಾಸ ಮುನೀಶ ಮಧ್ವ ಯತಿರಾಟ್ ಟೀಕಾರ್ಯ ವಾಕ್ಯಾಮೃತಂ. ಒಂದು ಕಡೆ ಒಂದು ಮಾತು ಹೇಳ್ತಾರೆ ರಾಜೇಂದ್ರ ತೀರ್ಥ. ಈ ಮಾತು ನೋಡಿದಾಗೆಲ್ಲ ನನ್ನ ಮನಸ್ಸಿನೊಳಗೆ ಒಂದು ರೀತಿ ಸ್ವಲ್ಪ ಮೈ ನಡುಗುತ್ತದೆ. ವ್ಯಕ್ತಿಯ ಪಾಂಡಿತ್ಯ ಒಂದಾದರೆ ವ್ಯಕ್ತಿಯಲ್ಲಿರಬೇಕಾದ ಪರಂಪರೆಯ ಬಗ್ಗೆ ಗೌರವ. ಇದು ಗುರು ಸಾರ್ವಭೌಮರಿಗೆ ಬಹಳ ಇದೆ. ತಮ್ಮ ಹಿರಿಯರ ಬಗ್ಗೆ, ತಮ್ಮ ಗುರುಗಳ ಬಗ್ಗೆ ಭಾರಿ ಅದ್ಭುತವಾದಂಥ ಒಂದು ಗೌರವ. ಅದು ಅವರನ್ನು ಇವತ್ತು ಅತೀ ಎತ್ತರ ಕರ್ಕೊಂಡು ಹೋಗಲಿಕ್ಕೆ ಕಾರಣ ಆಯಿತು ಅಂತ ವಾದೀಂದ್ರ ತೀರ್ಥರು ಒಂದು ಮಾತು ಹೇಳ್ತಾರೆ. ಅವರ ಮಾತಿನ ಗಾಂಭೀರ್ಯ ನಿಮಗೆ ತಿಳಿಲಿ ಅಂತ ಹೇಳ್ತೀನಿ. ಇನ್ನೂ 2 ದಿವಸ ಇದೆ, ಅದರ ಬಗ್ಗೆ ಹೇಳ್ತೀನಿ. ಸರ್ವತ
ಸರ್ವತಂತ್ರ ಸ್ವತಂತ್ರ. ಒಂದು ನಾನಾ ರತ್ನ ಪ್ರಬಂಧ ಪ್ರಣಯನ ಪಟವ ಸರ್ವತಂತ್ರ ಸ್ವತಂತ್ರ. ಅಂದರೆ ಒಂದರ್ಥದಲ್ಲಿ ಮನುಷ್ಯನಿಗೆ ಅಧ್ಯಯನ ಹೆಚ್ಚಾದಾಗ ಒಂದು ಆಸೆ ಬರ್ತದೆ. ಏನು ಆಸೆ ಬರ್ತದೆ ಅಂದರೆ ನಾನು ಯಾಕೆ ಇಂಥ ಒಂದು ಗ್ರಂಥ ಬರೀಬಾರದು ಅಂತ. ಸುಮ್ಮನೆ ಸಿಂಪಲ್ಲಾಗಿ ನಿಮಗೆ ಹೇಳಿರ್ತೀನಿ ಈ ವಿಷಯದ ಬಗ್ಗೆ. ಎಲ್ಲ ಭಾಷೆಗಳು, ಭಾರತದಲ್ಲಿ ಒಂದಿಷ್ಟು ಭಾಷೆಗಳಿದ್ದಾರೆ. ಸುಮಾರು ನಮ್ಮ ವಿಶ್ವದಲ್ಲಿ ನಾವು ಸುತ್ತಾಡಿದರೆ ಇಂತಿಷ್ಟು ರಾಷ್ಟ್ರ, ಇಂತಿಷ್ಟು ಭಾಷೆಗಳು, ಸುಮಾರು 148 ಆಸ್ಪಾಸು ಭಾರತದಲ್ಲಿ ಭಾಷೆಗಳನ್ನು ನಾವು ಇವತ್ತು ಅದನ್ನೊಂದು ಸಂಶೋಧನೆ ಮಾಡಿ ಇಟ್ಟಿದ್ದಾರೆ. ಇಷ್ಟು ಭಾಷೆಗಳ ಪ್ರಭುತ್ವ, ಇಷ್ಟು ಸಾಹಿತ್ಯಿಕವಾದ ಪ್ರಭುತ್ವ ನಮಗೆ ಬರ್ತಾ ಮನುಷ್ಯನಿಗೆ ಏನಾಗ್ತದೆ ಅಂದರೆ ನಾನು ಯಾಕೆ ಒಂದು ಸ್ವತಂತ್ರವಾದ ಗ್ರಂಥ ಬರೀಬಾರದು ಅಂತ ಅನ್ನಿಸ್ತದೆ. ಈಗ ಒಂದು ಪತ್ರಿಕೆಯಲ್ಲಿ ಮೊದಲೊಂದು ಯಾವುದೋ ಲೇಖನ, ಮತ್ತೆ ಒಂದು ಸಲ ನೋಡು, 2 ಸಲ ನೋಡು, 3 ಸಲ ನೋಡು, ಬರ್ತಾ ಏನಂದ್ರೆ ಶುರು ಅಲ್ಲ ಇವನೇ ಹೀಗೆ ಬರೀತಾನೆ, ನಾನೇ ಒಂದು ಪತ್ರಿಕೆಯಲ್ಲಿ ಅಂಕಣ ಬರೀಬಾರ್ದು, ನನ್ನದೇ ಒಂದು ಹೆಸರಿನಲ್ಲಿ ನಾನು ಯಾಕೆ ಪ್ರಿಂಟ್ ಮಾಡಿಸಬಾರ್ದು, ನನ್ನದೇ ಒಂದು ಪತ್ರಿಕೆ ತಯಾರಾಗಿ ಮಾಡಬಾರ್ದು ಅಂತ ಹೇಳಿ ಅನ್ನಿಸ್ತದೆ. ಆಮೇಲೆ ಇದು ಮನುಷ್ಯನಲ್ಲಿ ಬರ್ತಾ ಇರುವ ಒಂದು ವಿಚಿತ್ರ ಮನಸ್ಥಿತಿ. ಇದು ಬರಬಾರ್ದು ಅಂತ ನಾನು ಹೇಳಲ್ಲ, ಅದು ಅವರವ್ರ ಮಟ್ಟಿಗೆ ಬಿಟ್ಟು. ಗುರು ಸಾರ್ವಭೌಮರ ವ್ಯಕ್ತಿತ್ವ ಏನು ಅಂದರೆ ಎಲ್ಲ ಗ್ರಂಥಗಳನ್ನು ನೋಡಿ ಓದಿ ತಲೆಗೆ ಇಟ್ಕೊಂಡ್ರೂ ಕೂಡ ಸ್ವತಂತ್ರವಾಗಿ ಏನಾದರೂ ಅಪ್ಪಿ ಒಂದು ಗ್ರಂಥ ಬರೆದಿದ್ರೆ ಇವತ್ತು ನಿಮಗೆ ಆಶ್ಚರ್ಯ ಆಗ್ತದೆ. ವೇದವ್ಯಾಸರ ಸೂತ್ರ, ಮಧ್ವಾಚಾರ್ಯರ ಭಾಷ್ಯ, ಜೈತೀರ್ಥರ ಟೀಕೆಗಳು ಎಲ್ಲ ಒಂದು ಕಡೆಯಲ್ಲಿಟ್ಟು ತಾವೇ ಒಂದು ಸ್ವತಂತ್ರ ಸ್ಥಾಪನೆ ಮಾಡುವಷ್ಟು ಅವರಿಗೆ ತಲೆಗಳಿಗೆ ಬಂದಿದ್ದಿದ್ರೆ ಯಾರೇನು ಮಾಡಿಲ್ಲ. ಕಾವ್ಯ ಪ್ರಪಂಚಕ್ಕೊಂದು, ಸಂಗೀತ ಪ್ರಪಂಚಕ್ಕೊಂದು ಸ್ವತಂತ್ರ ಗ್ರಂಥ, ಭಾಷ್ಯ ಪ್ರಪಂಚಕ್ಕೊಂದು ಸ್ವತಂತ್ರ, ಎಲ್ಲ ಜಗತ್ತು ಇದನ್ನೇ ಓದಬೇಕು ಅನ್ನೋರಿಗೆ ಎಲ್ಲ ರಾಜ ಮಹಾರಾಜರಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ರೆ ಇವತ್ತು ತಮ್ಮದೇ ಛಾಪ್. ಆದರೆ ಆ ಶಕ್ತಿ ಇರಲಿಲ್ಲ ಅಂತ ಮಾಡಲಿಲ್ವೋ ಅಥವಾ ಶಕ್ತಿ ಇದ್ದರೂ ಬೇರೆ ಏನೋ ಕಾರಣದಿಂದ ಮಾಡಲಿಲ್ವೋ ಅಂತ ಪ್ರಶ್ನೆ. ವ್ಯಕ್ತಿ ಏನು ಮಾಡ್ತಾನೆ? ಒಬ್ಬ ಶನಾಯಿ ವಾದಕ ಇದ್ದಾನೆ ನಮ್ಮ ಭಾರತ ದೇಶದಲ್ಲಿ, ಅವನು ಬಹಳ ಪ್ರಸಿದ್ಧ. ಅವನಂತೆ ಮತ್ತೊಬ್ಬರು ಆಗಲಿಲ್ಲ. ಅವನು ಎಷ್ಟು ಕಡೆ ತನ್ನ ಪ್ರೋಗ್ರಾಮ್ಗಳನ್ನು ಕೊಡ್ತಾ ಬಂದ, ಒಂದು ಛಾಪ್ ಬಿಡಿಸ್ಬಿಟ್ಟ. ಶನಾಯಿ ಅಂದರೆ ಹೀಗೆ ಮಾಡ್ತಾರೆ, ಹೀಗೆ ನುಡಿಸ್ಬೇಕು, ಮತ್ತೊಬ್ಬರಿಗೆ ಇದರಲ್ಲಿ ಬರಲ್ಲ ಅಂತ. ಎಲ್ಲಿವರೆಗೂ ಬಂತು ಅಂದರೆ ಇವನೇ ಅದರ ದೇವಮಾನವ, ಇವನೇ ಕಂಡುಹಿಡಿದಿದ್ನೋ ಏನೋ, ಇವನೊಬ್ಬನಿಗೆ ಇಂಥದ್ದು ಬರ್ತದೇನೋ, ಇನ್ಯಾರಿಗೂ ಜಗತ್ತಿನಲ್ಲಿ ಬರೋದೇ ಇಲ್ಲೇನೋ ಅನ್ನೋಷ್ಟು ಮಟ್ಟಿಗೆ ಅವನು ಹಾಕಿಬಿಟ್ಟ. ಒಬ್ಬ ಕಿರಾಣ ಘರಾಣದವನಂತ ಅವನು ಹಾಗೆ ಮಾಡಿದ. ಸಂಗೀತ ಪ್ರಪಂಚ ಬಹಳ ದೊಡ್ಡದು. ಅನೇಕರು ಸಂಗೀತ ಶಾಸ್ತ್ರ ಕಲಿತ ಮೇಲೆ ತಮ್ಮದೇ ಆದ ಕೆಲವು ಗುರು ಪರಂಪರೆಯ ಬಗ್ಗೆ ಇರುವ ವಿಚಿತ್ರ ಪರಂಪರೆಯಲ್ಲಿರುವಂತಹ ದೊಡ್ಡ ವ್ಯಕ್ತಿಗಳನ್ನು ಬದಿಗೊತ್ತಿ ಸ್ವತಂತ್ರವಾಗಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಇದು ಸಂಗೀತ ಕ್ಷೇತ್ರ ಅಷ್ಟೇ ನಾನು ಹೇಳಲ್ಲ, ಅನೇಕ ಕ್ಷೇತ್ರಗಳಲ್ಲಿ ಇದು ವ್ಯಕ್ತಿಗೆ ಆ ಸಮಯದಲ್ಲಿ ಬರಲಿಕ್ಕೆ ಶುರು ಆಗ್ತದೆ. ಪ್ರಸಿದ್ಧಿ ಬರ್ತದೆ, ಪ್ರೋಗ್ರಾಮ್ಸ್ ಜಾಸ್ತಿ ಆಗ್ತವೆ, ಜನಮನ್ನಣೆ ಸಿಗ್ತದೆ, ಅವರೊಂದು ರೀತಿ ಸ್ವತಂತ್ರ ಬೆಳವಣಿಗೆ ಆಗ್ತದೆ. ಮಾತ್ರ ಸಂಗೀತ ಗೊತ್ತಿದೆ, ಸ್ವತಂತ್ರವಾಗಿ ಅದರ ಬಗ್ಗೆ ಗ್ರಂಥ ಬರೆಯುವುದು ಮಾಡಲ್ಲ. ಕವಿತೆ ಬರ್ತದೆ, ಯಾರದೋ ಒಬ್ಬ ರಾಜನ್ನ ಪೋಷಣೆ ಮಾಡಿ ದೊಡ್ಡ ಕಾವ್ಯ ಬರೆದು ನಾನೊಂದು ಭಾರತ ರತ್ನ ತಗೊಳ್ಳೋದು, ಪದ್ಮಭೂಷಣ ತಗೊಳ್ಳೋದು, ಅದನ್ನು ಬೇಡ ಅಂತ. ಭಾಷೆ ಬರೆಯಲಿಕ್ಕೆ ಬರ್ತದೆ, ಮಧ್ವಾಚಾರ್ಯ ಭಾಷೆ ಯಾಕೆ ಬೇಕು, ನಾನೇ ಭಾಷೆ ಬರ್ತೇವೆ, ಭಾಷೆ ಬರೆಯಲ್ಲ. ನಾವೇನಿದ್ರು ಬರೆದಿದ್ದಾರೆ ನಮ್ಮ ಗುರುಗಳು, ನಮ್ಮ ಹಿರಿಯರು. ಆ ಬರೆದದ್ರದ್ದು ವಿವರಣೆ ಕೊಡುವಾಗ ಈ ವಾಕ್ಯಕ್ಕೆ ಅವರ ಕಾಲದಲ್ಲ, ನಮ್ಮ ಕಾಲದಲ್ಲಿಯೂ ಈ ವಾಕ್ಯಕ್ಕೆ ಏನೋ ಒಂದು ಆಕ್ಷೇಪ ಬಂದಿದ್ರೆ ಅದು ನಮ್ಮ ಗುರುಗಳ ವಾಕ್ಯದಿಂದಲೇ ಅದಕ್ಕೆ ಸಮಾಧಾನ ಬಂದಿದೆ ಅಂತ ಎಲ್ಲರೂ ಅಬ್ಸರ್ವ್ ಮಾಡಬೇಕಾದ ಸಂಗತಿ ಇದು. ಸ್ವತಂತ್ರವಾಗಿ ಅವನಿಗೊಂದು ಉತ್ತರ ಕೊಡಲಿಕ್ಕೆ ಬರ್ತಿದ್ರೂ ಕೂಡ ನಾನು ಹಾಗೆ ಉತ್ತರ ಕೊಡಲ್ಲ, ನಮ್ಮ ಕಾಲದಲ್ಲಿಯೂ ಈ ಆಕ್ಷೇಪ ಇವರಿಗೆ ಎತ್ತಿದ್ದಾರೆ, ಇದಕ್ಕೆ ಉತ್ತರ ನಾನು ಕೊಟ್ಟಿದ್ದೇನೆ ಅಂತ ಅನ್ನೋದು ಬೇಡ, ನಮ್ಮ ಗುರುಗಳು ಕೊಟ್ಟಿದ್ದಾರೆ, ಅದೇ ಮಾತಿನಿಂದ ಇದಕ್ಕೂ ಉತ್ತರ ಇದೆ ಅಂತ ವ್ಯಾಖ್ಯಾನ ಬರುತ್ತೆ. ಇದಕ್ಕೇನಂತ ಇದು ಗುರುಭಕ್ತಿ, ಇದು ಗೌರವ.
ಇದು ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗಬೇಕಾದ ಪದ್ಧತಿ. ಇದೊಂದು ಗುಣ ಇದು ನಮ್ಮಲ್ಲಿ ಬರಬೇಕು ಇವತ್ತು. ಅದಕ್ಕೆ ಚಿಪ್ಪಿನಲ್ಲೆಲ್ಲ ಮುತ್ತುಟ್ಟಲ್ಲ. ಎಲ್ಲ ಚಿಪ್ಪಿನಲ್ಲಿ ಮುತ್ತುಟ್ಟುತ್ತದ? ಇಲ್ಲ. ಕೆಲವು ಚಿಪ್ಪಿನಲ್ಲಿ ಸ್ವಾತಿ ನಕ್ಷತ್ರದ ಮಳೆಯಲ್ಲಿ ಉದುರಿದರೆ ಅದು ಮುತ್ತು ಬರ್ತದೆ. ಮಂತ್ರಾಲಯ ಗುರುಸಾರ್ವಭೌಮರು ಅಂದರೆ ಅದು ಚಿಪ್ಪಿನಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಬಂದ ಮಳೆ ಹನಿಯ ಮುತ್ತಿದ್ದಾರೆ ಅಂತ ನಾವು ಆ ಘನ ವ್ಯಕ್ತಿತ್ವ. ಹಿಂದಿನವರಿಗೆ ಗೌರವಕ್ಕೆ ಯಾವತ್ತೂ ಕೊರತೆ ಆಗಿರಬಾರ್ದು. ತಮ್ಮದೇನೋ ಒಂದು ಪಾಂಡಿತ್ಯ ಆ ವಾಕ್ಯಗಳಲ್ಲಿ ತೋರಿಸಿ ತಾನು ಭಾರೀ ವಿದ್ವಾಂಸ ಅಂತ ಪಾಂಡಿತ್ಯದ ಪ್ರದರ್ಶನ ಆಗಿರಬಾರ್ದು. ವಾಕ್ಯಕ್ಕೆ ಅರ್ಥೈಸುವಾಗ ಆ ಸಮಕಾಲೀನ ವಿದ್ವಾಂಸರ ಆಕ್ಷೇಪ ವ್ಯಕ್ತಪಡಿಸಿದ್ರೆ ಅದಕ್ಕೆ ಉತ್ತರನೂ ಬಂದಿರಬೇಕು. ಯಾವ ಶಿಷ್ಯ ತಮ್ಮನ್ನು ಆರಿಸಿ ಬಂದಿರ್ತಾನೆ ಅವನಿಗೆ ಹಿಂದೆ ಮುಂದಿನ ವಿಷಯಗಳನ್ನು ಸಾರಭೂತವಾಗಿ ಕೆಲವೇ ಮಾತಿನಲ್ಲಿ ಹೇಳಿಕೊಟ್ಟಿರ್ಬೇಕು. ಈ ಥರದ ಒಂದು ಅದ್ಭುತವಾದ ಒಂದು ಆ ವ್ಯಕ್ತಿತ್ವ ಗುರುಸಾರ್ವಭೌಮರಲ್ಲಿ ನಾವು ನೋಡ್ತೀವಿ. ಇದು ಯಾವುದು ನಾನು ನಿಮಗೆ ಹೇಳ್ತಾ ಇರೋದು ಇದು ಮಂತ್ರಾಕ್ಷತೆಯ ಪವಾಡದ್ದಲ್ಲ, ಇದು ಪಂಚಾಮೃತದ್ದಲ್ಲ, ಇದು ಮೃತ್ತಿಕೆದಲ್ಲ, ಇದು ಹಸ್ತೋದಕದ ಮಹಿಮೆ ಅಲ್ಲ. ನಾನು ಇಷ್ಟೋ ತನಕ ಹೇಳಿದ್ದು ಕೇವಲ ಗುರುಸಾರ್ವಭೌಮರ ಪರಿಮಳ, ತತ್ವಪ್ರಕಾಶಿಕ ಭಾವದೀಪ, ತತ್ವಮಂಜರಿ, ತಂತ್ರದೀಪಿಕ, ನ್ಯಾಯ ವಿವರಣಕ್ಕೆ ವ್ಯಾಖ್ಯಾನ, ಅದು ಏನು ಅವ್ರು ಬರೆದು ಕೊಟ್ಟಿದ್ದಾರಲ್ಲ ಆ ವ್ಯಾಖ್ಯಾನದ ಶೈಲಿಯನ್ನು ಮುಂದೆ ಅರ್ಥ ಮಾಡಿಸಬೇಕು ಅಂತ ಬರ್ತದೆ ಅಷ್ಟೇ. ಇದರಿಂದ ನಮಗೇನು ತಿಳಿತು ಅಂದರೆ ಯಾವುದೊಂದಕ್ಕೂ ಬಿಡದೆ ಜೈತೀರ್ಥರ ಟೀಕೆಗಳಿಗೆ ವ್ಯಾಖ್ಯಾನ ಬರ್ತದೆ. ಒಂದಕ್ಕೆ ಋಗ್ಭಾಷ್ಯ ಟೀಕೆಗೆ ಮಾತ್ರ ಲಕ್ಷ್ಮೀನಾರಾಯಣ ಬರೀಲಿ ಅಂತ ಸುಮ್ಮನೆ ಬಿಟ್ಟಿತ್ತು. ಲಕ್ಷ್ಮೀನಾರಾಯಣ ಅಂತ ಅವರ ಪೂರ್ವಾಶ್ರಮದ ಮಗ ಬರೀಲಿ ಅಂತ ಬರೆದಿದ್ದಾನೆ ಅಂತ ಗೊತ್ತೂ ಇತ್ತು, ಹೀಗಾಗಿ ಬಿಟ್ಟಿದ್ರೆ. ಇನ್ನು ಎಲ್ಲ ಜೈತೀರ್ಥರ ಗ್ರಂಥಗಳಿಗೂ ತಾವು ವ್ಯಾಖ್ಯಾನವನ್ನು ರಚನೆ ಮಾಡಿ ಭಗವತ್ಪಾದರ ಗ್ರಂಥಗಳಿಗೆ ಒಂದು ಅಪೂರ್ವವಾದ ರೀತಿಯಲ್ಲಿ ಸೂತ್ರ ಪ್ರಸ್ಥಾನಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿಕೊಟ್ಟು, ಬರ್ರಿ ಈಗ ಯಾರಾದರೂ ಬರ್ರಿ ನನ್ನ ಹತ್ರ, ನಿಮಗೆ ವೇದಾಂತ ಬೇಕು ಅಂದರೆ ನಾನು ಸಾರವತ್ತಾಗಿ ಕೊಡ್ತೇನೆ ಅಂತ ಕೊಡ್ತಾರೆ. ಇದು ಗುರು ಸಾರ್ವಭೌಮ ಅಂತಂದರೆ ಸಾಮಾನ್ಯ ಅಲ್ಲ, ಈಗ ಅರ್ಥ ಮಾಡ್ತಾರೆ. ಹಾಗಾಗಿ ಅವರಿಗೆ ಸಚ್ಚಾಸ್ತ್ರಗಳ ಬಗ್ಗೆ ಅವ್ರು ಮಾಡಿದ ವ್ಯಾಖ್ಯಾನಗಳ ಕೃತಿ ಕಾರ್ಯ ಅದನ್ನು ನೋಡಿದಾಗ ಅನುಮಾನ ಮಾಡಲಿಕ್ಕೆ ಬರ್ತದೆ. ಅವರಿಗೆ ಸಚ್ಚಾಸ್ತ್ರದ ಬಗ್ಗೆ ಅಪೇಕ್ಷೆ ಇಷ್ಟ ಜಾಸ್ತಿ ಅಂತ ತಿಳಿತು. ಹೀಗೆ ಗುರು ಸಾರ್ವಭೌಮರನ್ನು ಅರ್ಥ ಮಾಡಿಕೊಳ್ಳುವ ಪದ್ಧತಿ ಇದು ಒಂದು ಅಂಶ. ಇನ್ನೊಂದೆರಡು ಅಂಶ ಇವತ್ತಿನ ಪೂರ್ವಾರಾಧನೆಯ ಸಂದರ್ಭದಲ್ಲಿ ಗೀತಾ ಪ್ರವಚನ ಮಾಡಿದ. ಗೀತೆ ಅಂದರೆ ಗುರು ಸಾರ್ವಭೌಮರಿಗೆ ಬಹಳ ಇಷ್ಟ. ನಿಮ್ಗೆ ಆಶ್ಚರ್ಯ ಆಗ್ತದೆ, ಭಗವದ್ಗೀತೆಯ ಬಗ್ಗೆ ರಾಯರು 3 ಗ್ರಂಥಗಳನ್ನು ಬರೆದಿದ್ದಾರೆ. ಒಂದು ಗ್ರಂಥಕ್ಕೆ ಒಂದು ವ್ಯಾಖ್ಯಾನವೇ ಸಾಕಾಗಿರ್ತದೆ. ಅಂಥದ್ದು ಗುರು ಸಾರ್ವಭೌಮರು ಒಂದು ಭಗವದ್ಗೀತೆಗೆ 3 ವ್ಯಾಖ್ಯಾನ ಬರೆದಿದ್ದಾರೆ. ಅಂದರೆ ಗೀತೆಯ ಬಗ್ಗೆ ಅವರಿಗೆ ಬಹಳ ಇಷ್ಟ ಇತ್ತು ಅಂತ ಗೊತ್ತಾಗ್ತದಲ್ಲ. ಅವರು ಎಲ್ಲೆಲ್ಲಿ ಮಂತ್ರಾಲಯ ಪ್ರಭುಗಳು ಪ್ರಾಯ ಪ್ರವಚನಗಳಿಗೆ ಹೋಗ್ತಾ ಇದ್ರು, ಅತಿ ಹೆಚ್ಚು ಅವರು ಪ್ರವಚನ ಮಾಡಿದ್ದು ಭಗವದ್ಗೀತೆಗಳ ಬಗ್ಗೆ ಅಂತ ಇದರಿಂದ ನಮಗೆ ತಿಳಿಯಿತು. ಯಾಕೆಂದರೆ ಒಂದು ಗ್ರಂಥಕ್ಕೆ 3 ವ್ಯಾಖ್ಯಾನ ಬರ್ತದೆ. ಆ ಗೀತೆ ಇರೋದು ಹಾಗೆ ಇದೆ. ಭಗವದ್ಗೀತೆ ಅಂದರೆ ಅದರ ಬಗ್ಗೆ ನಾನು ಎಷ್ಟೊಂದು ಹೇಳಿದ್ರು ಕಡಿಮೆ. ಆ ಗೀತೆಯಲ್ಲಿ ಕೆಲವು ಮಾತುಗಳು ಅದನ್ನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ. ಒಂದು ಮಾತನ್ನು ಅರ್ಥೈಸಿಕೊಳ್ಳೋಣ ಅವರ ನಿವೃತ್ತಿಗೆ ಅನುಗುಣವಾಗಿ. ಈಗ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಮನುಷ್ಯರಲ್ಲಿ ಪ್ರಭೇದಗಳಿವೆ. ನಾವು ಸ್ತ್ರೀಯರು ಪುರುಷರು ಅದರೊಳಗೆ ಒಂದು ಪ್ರಭೇದ, ಪುರುಷರಲ್ಲಿ ಪ್ರಭೇದ ಇದೆ, ಸ್ತ್ರೀಯರಲ್ಲಿ ಪ್ರಭೇದ ಇದೆ. ಹೋಗಬೇಕಲ್ಲ, ಈ ಪ್ರಭೇದ ಅಲ್ಲುಗಳಿಲಿಕ್ಕಾಗ್ತದ? ಕಲ್ಲಿನಲ್ಲಿದೆ ಅಂತ ಹೇಳ್ತಾರೆ ಭಗವತ್ಪಾದ. ಕಲ್ಲಿನೊಳಗೆ 2 ಥರ ಕಲ್ಲಿದೆ ಅಂತ, ಹೆಣ್ಣು ಕಲ್ಲು ಗಂಡು ಕಲ್ಲು ಅಂತ ಹೇಳಿದೆ. ಈ ಹೆಣ್ಣು ಕಲ್ಲನ್ನು ದೇವಸ್ಥಾನಗಳಲ್ಲಿ ಪ್ರತಿಮೆ ಮಾಡಲಿಕ್ಕೆ ಕೆತ್ತಬಾರದು, ಶಿಲ್ಪಶಾಸ್ತ್ರದಲ್ಲಿ ಹೇಳ್ತಾರೆ. ಒಂದು ವೇಳೆ ಕೆತ್ತುವಾಗ ನೀವೇನಾದರೂ ಹೆಣ್ಣು ಕಲ್ಲು ಕೆತ್ತಲಿಕ್ಕೆ ಹೋದರೆ ಆ ಶಿಲ್ಪಶಾಸ್ತ್ರಕ್ಕೆ ವಿರುದ್ಧವೂ ಹೌದು, ಮತ್ತು ಆ ಕಲ್ಲಿನಲ್ಲಿ ಏನು ಪ್ರತಿಮೆ ಮಾಡಿರ್ತೀರಲ್ಲ ಅದು ಬಹಳ ದಿವಸ ಉಳಿಯೋದೇ ಇಲ್ಲ. ಅದಕ್ಕೆ ಯಾವ ಕಲ್ಲನ್ನು ನೀವು ಹುಡುಕ್ತೀರಿ ಪ್ರತಿಮೆ ಮಾಡಿ ದೇವಸ್ಥಾನದಲ್ಲಿ ಅದೊಂದು ದೊಡ್ಡ ಶಾಸ್ತ್ರ. ಇದನ್ನು ನಾವು ಅಧ್ಯಯನ ಮಾಡುವಾಗ ಶಿಲ್ಪಶಾಸ್ತ್ರದಲ್ಲಿ ನಮಗೆ ಹೇಳ್ಕೊಡ್ತೀವಿ.
ದೇವಸ್ಥಾನದ ಗರ್ಭಗುಡಿಗೆ ಯಾವ ಕಲ್ಲನ್ನು ಉಪಯೋಗಿಸ್ಬೇಕು, ಗರ್ಭಗುಡಿಯ ಮೆಟ್ಲಿಗೆ ಯಾವುದು ಉಪಯೋಗಿಸ್ಬೇಕು, ಗರ್ಭಗುಡಿಯಲ್ಲಿ ಹಾಕುವ ಸೋಮಸೂತ್ರಕ್ಕೆ ಯಾವ ಕಲ್ಲನ್ನು ಉಪಯೋಗಿಸ್ಬೇಕು ಅಂತ ಕಲ್ಲಿನಲ್ಲಿ ಅನೇಕ ಜಾತಿ ಕಲ್ಲುಗಳಿವೆ. ಈಗ ಜಾತೀಯತೆಯನ್ನೇ ತುಂಬ ದೂರವರಿಗೆ ಬಹಳ ಮಾತಾಡಲಿಕ್ಕಾಗಲ್ಲ. ಆ ಜಾತೀಯತೆಯನ್ನೇ ನಿಂದಿಸುವ ಒಂದು ಗುಂಪಿದೆ, ಅವ್ರ ಜೊತೆಯಲ್ಲಿ ಹಾರಾಡೋದು ಬೇಡ ನಾವ್ಯಾರು ಸದ್ಯದಲ್ಲಿ. ಆದರೆ ಕಲ್ಲಿನಲ್ಲೂ ಜಾತಿ ಇದೆ. ಹಿಂಗೆ ಹೇಳಿದ್ರೆ ನೋಡಿದ್ರಪ್ಪ, ಇವರು ಹಾರೋರು ಕಲ್ಲಲ್ಲೂ ಜಾತಿ ಹುಡುಕ್ಲಿಕ್ಕೆ ಶುರು ಮಾಡಿದ್ರು ನೋಡು, ಬೈದ್ರು ಅಲ್ಲ, ನಾವು ಇರೋದೇ ಬಯಸ್ಕೊಳ್ಳಿಕ್ಕೆ, ಆದ್ದರಿಂದ ಇದೇನು ದೊಡ್ಡದಲ್ಲ, ಅದನ್ನು ಆಮೇಲೆ ನೋಡ್ಕೊಳ್ಳೋಣ ಅಂತ. ವಾಸ್ತವಿಕವಾಗಿ ಪ್ರಭೇದವನ್ನು ನಾವು ಒಪ್ಪಲೇಬೇಕಾಗಿದೆ. ಇದು ಇನ್ನೊಬ್ಬರಲ್ಲಿ ವೈರುಧ್ಯವನ್ನು ಹುಟ್ಟಿಸ್ಲಿಕ್ಕೆ, ದ್ವೇಷ ಹುಟ್ಟಿಸ್ಲಿಕ್ಕೆ ಇರೋ ಸ್ವಂತ. ಆದರೆ ಕೃಷ್ಣ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಮಾಡಲೇಬೇಕಾದ ಕರ್ತವ್ಯವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ ಭಗವದ್ಗೀತೆ. ಆ ಮಾತು ಅಷ್ಟು ಗಂಭೀರವಾಗಿದೆ, ಅಷ್ಟೇ ಗಂಭೀರವಾಗಿ ರಾಯರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲರೂ ಮಾಡಬೇಕಂತ, ಸ್ತ್ರೀಯರು ಮಾಡಬೇಕು, ಪುರುಷರು ಮಾಡಬೇಕು, ಈ ಮೂರನ್ನು ನೋಡಿ. ಇವತ್ತು ಮೊದಲನೇ ದಿವಸದ ಆರಾಧನೆ ಆದ್ದರಿಂದ ನಿಸ್ಸಂಕೋಚವಾಗಿ ನಾವು ಇದನ್ನು ತಿಳಿದುಕೊಂಡು ಹೋಗಬೇಕಾದದ್ದು. ಯಜ್ಞ, ದಾನ, ತಪಃ, ಕರ್ಮ ನ ತ್ಯಾಜ್ಯಂ ಅಂತ ಕೃಷ್ಣ ಒಂದು ಮಾತು ಹೇಳ್ತಾರೆ. ಎಲ್ಲರೂ ಮಾಡಬೇಕು. ಯಜ್ಞ, ದಾನ, ತಪಸ್ಸು ಎಲ್ಲರೂ ಮಾಡಬೇಕು ಅಂತಂದಾಗ ಸಹಜವಾಗಿ ಅಲಿಗೇಷನ್ ಬರಲಿಕ್ಕೆ ಶುರುವಾಯಿತು ಕೃಷ್ಣನ ಮೇಲೆ. ಕೃಷ್ಣನ ಮಾತಿನ ಮೇಲೆ ಅಲಿಗೇಷನ್ ಶುರುವಾಯಿತು. ಯಜ್ಞ, ಅದೇ ಎಲ್ಲರೂ ಯಜ್ಞ ಮಾಡಲಿಕ್ಕಾಗ್ತದೆ ಅಂದರೆ ಸ್ತ್ರೀಯರು ಯಜ್ಞ ಮಾಡಲಿಕ್ಕಾಗ್ತದಾ? ಸ್ತ್ರೀಯರಷ್ಟೇ ಅಲ್ಲ, ಪುರುಷರಲ್ಲೇ ಎಲ್ಲರೂ ಯಜ್ಞ ಮಾಡಿಬಿಡ್ಬೋದಾ? ದಾನ, ಎಲ್ಲರೂ ಎಲ್ಲಿ ದಾನ ಮಾಡಲಿಕ್ಕಾಗ್ತದೆ? ಎಲ್ಲರೂ ಎಲ್ಲಿ ತಪಸ್ಸು ಎಲ್ಲರೂ ಎಲ್ಲಿ ಮಾಡಿ? ಇದು ನೋಡಿ, ಕೃಷ್ಣನ ಮಾತು ಅತ್ಯಂತ ಗಂಭೀರ ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ ರಾಯರ ಗೀತಾ ವಿವೃತ್ತಿಯನ್ನು ಚೆನ್ನಾಗಿ ಪಠನ ಮಾಡಬೇಕು. ಎಷ್ಟು ಅದ್ಭುತವಾದ ವ್ಯಾಖ್ಯಾನ ಮಾಡೋದು ಶ್ಲೋಕ. ಯಜ್ಞ, ದಾನ, ತಪ, ಕರ್ಮ ನ ತ್ಯಾಜ್ಯಂ ಅಂತ ಕೃಷ್ಣ ಹೇಳಿದ್ದಾನೆ. ಒಂದು ಶಾಸ್ತ್ರ ಹೇಳ್ತದೆ, ಗೊಂದಲ ಮಾಡೋದು ಬೇಡ, ಗೊಂದಲ ಮಾಡ್ಕೊಳ್ಳೋದು ಬೇಡ. ಒಂದು ಶಾಸ್ತ್ರ ಹೇಳ್ತದೆ, ಯತಿಗಳಿಗೆಲ್ಲ ಯಜ್ಞ ಮಾಡಬಾರ್ದು ಅಂತ ನಿಷೇಧ ಮಾಡಿಬಿಡ್ತಾರೆ. ಯಾಕೆ ಮಾಡಬಾರ್ದು? ಯತಿಗಳು ಅಗ್ನಿಯನ್ನು ಪರಿತ್ಯಜಿಸಿರ್ತಾರೆ, ಅದಕ್ಕೆ ಅವರಿಗೆ ನಿರಗ್ನಿಕರು ಅಂತ ಕರೀತಾರೆ. ಅಗ್ನಿಯನ್ನು ತ್ಯಾಗ ಮಾಡಿದ್ರಿಂದ ನಿರಗ್ನಿಕರು. ಗೃಹಸ್ಥರು, ಬ್ರಹ್ಮಚಾರಿಗಳು ಅಗ್ನಿ ಸ್ವೀಕಾರ ಮಾಡ್ತಾರೆ. ಬ್ರಹ್ಮಚಾರಿ ಅಂತ ಅನಿಸ್ಕೊಂಡವನಿಗೆ ಉಪನಯನ ಆದ ಕೂಡಲೇ ಅಗ್ನಿ ಸ್ವೀಕಾರ ಆಗ್ತದೆ. ಅದಕ್ಕೆ ಅವನಿಗೆ ಆಹವನೀಯ ಅಂತ ಅಗ್ನಿಯನ್ನು ಅವನೊಳಗೆ ಆರೋಪ ಮಾಡಿಕೊಂಡು ದಿನನಿತ್ಯ ನಾವೆಲ್ಲ ಅಗ್ನಿಯ ಜೊತೆಗೇ ಇರಬೇಕಂತ. ನಮ್ಮ ದೇಹ ಯಾವಾಗ ಬಿಟ್ಟು ಹೋಗ್ತೇವೋ ಆ ಆಹವನೀಯ ಅಗ್ನಿನೇ ನಮ್ಮ ಚಿತಾಗ್ನಿಯ ಜೊತೆಯಲ್ಲಿ ಇಟ್ಟು ನಮ್ಮ ದೇಹವನ್ನು ಸುಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಗಾರ್ಹಪತ್ಯ ಅಂತ ಎರಡನೇ ಅಗ್ನಿ, ಆಹವನೀಯ, ಗಾರ್ಹಪತ್ಯ ಅಂತ ಅಗ್ನಿಗಳನ್ನು ಹೇಳ್ತಾರೆ. 3 ಅಗ್ನಿಗಳಿದ್ದಾವೆ, ಅದರಲ್ಲಿ 2 ಅಗ್ನಿ. ಸನ್ಯಾಸಿಗಳಿಗೆ ಗಾರ್ಹಪತ್ಯವೂ ಇಲ್ಲ, ಆಹವನೀಯವೂ ಇಲ್ಲ, ಅವರು ತ್ಯಜಿಸಿಬಿಡ್ತಾರೆ. ಅಗ್ನಿ ತ್ಯಾಗ ಮಾಡಿದ ಮೇಲೆ ಜೊತೆಗೆ ಅಗ್ನಿ ಇಲ್ಲ ಅಂತ ಆಯಿತು. ಒಳಗೆ ಅಗ್ನಿ ಇಲ್ಲದೇನೆ ಆವಾಹನ ಮಾಡಿ ಅಗ್ನಿಯಲ್ಲಿ ಆಹುತಿ ಕೊಡಲಿಕ್ಕೆ ಇಲ್ಲ. ಶ್ರೀಕೃಷ್ಣ ಏನು ಹೇಳ್ದ? ಎಲ್ಲ ಪುರುಷ ಸ್ತ್ರೀಯರು ಕೂಡ ಯಜ್ಞ, ದಾನ, ತಪಃಕರ್ಮ ಅಂತ ಹೇಳಿದ್ದಾನೆ. ಇದಕ್ಕೆ ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂದ್ರೆ ಮಂತ್ರಾಲಯಕ್ಕೆ. ಅದಕ್ಕೆ ಅವರು ಬರೆದರು, ಅಗ್ನಿ ಶಬ್ದ ನಾವು ನೀವು ತಿಳಿದಿರುವ ಭೌತಿಕ ಅಗ್ನಿಯೂ ಅಲ್ಲ, ಯಜ್ಞ ಮಾಡಲಿಕ್ಕೆ ಉಪಯೋಗಿಸ್ತಾ ಇರುವ ಆ ಅಗ್ನಿ ಅಂತಷ್ಟೇನೂ ಅಲ್ಲ. ನಾವು ಅರ್ಥ ಮಾಡಿಕೊಡ್ಬೇಕು, ಅವರಿಗೂ ಯಜ್ಞ ಇದೆ ಅಂತ, ಯತಿಗಳಿಗೂ ಕೂಡ. ಭಗವತ್ಪಾದರ ಭಾಷೆನೇ ಹಾಗೆ ಬರ್ತಿದ್ದಾರೆ, ಅದಕ್ಕೆ ವಿವರಣೆ ಕೊಡ್ತಾ ಇದ್ದಾರೆ ಅಷ್ಟೇ. ಅವರು ಯಜ್ಞ ಮಾಡಬಹುದು. ಯಾವುದು ಯಜ್ಞ? 2 ಸಮಿತ್ತುಗಳನ್ನು ಚೆನ್ನಾಗಿ ಮಥಿಸಿದಾಗ ತಾನೇ ಅಗ್ನಿ ಬರೋದು ಅಂತ ನಾವು ತಿಳಿದಿರೋದು. ಸಮಿತ್ತನ್ನು ಹೀಗೆ ಮಥಿಸಿದರೆ ಬೆಂಕಿ ಬರ್ತದೆ. ವೇದದಲ್ಲಿ ಒಂದು ಮಾತಿದೆ, ಅದನ್ನು ತಿಳಿದುಕೊಂಡು ಅರ್ಥ ಮಾಡ್ತಿರ್ತಾರೆ. ಗುರು ಒಬ್ಬ ಅಗ್ನಿ, ಸಮಿತ್ತು, ಶಿಷ್ಯ ಮತ್ತೊಬ್ಬ ಸಮಿತ್ತು. ಈ ಗುರು ಶಿಷ್ಯರಿಬ್ಬರು ಸಮಿತ್ತು ನಿರಂತರ ಪಾಠ ಪ್ರವಚನ ಮಾಡಿದರೆ ಅದು ಮಥನ ಅಂತ. ಅವರಿಬ್ಬರ ಮಧ್ಯದಲ್ಲಿ ಬರುವ ಜ್ಞಾನದ ಅಗ್ನಿ ಇದೆಯಲ್ಲ, ಅದು ಯಜ್ಞ ಅಂತ. ಇದನ್ನು ಯತಿಗಳು ಮಾಡಬೇಕು ಅಂತ ಬರೀತಾರೆ. ಹಾಗಾದರೆ ನಿರಗ್ನಿಕರಾದ ಸನ್ಯಾಸಿಗಳಿಗೂ ಕೂಡ ಜ್ಞಾನಾಗ್ನಿಯಲ್ಲಿ
ಶಿಷ್ಯನ ಆ ಕುಂಡದೊಳಗೆ ಪ್ರವಚನದ ಜ್ಞಾನದ ಆಹುತಿಯನ್ನು ಹಾಕಿದರೆ ಅವರಿಗೆ ಯಜ್ಞ. ಶ್ರೀಕೃಷ್ಣ ಯಜ್ಞದಾನ ತಪಕರ್ಮ ಅಂತ ನೋಡಿ ಯಜ್ಞ ಎಲ್ಲರೂ ಮಾಡಬೇಕು ಅಂದಾಗ ಎಲ್ಲರ ಮಧ್ಯದಲ್ಲಿ ಯತಿಗಳು ಇದ್ದಾರೆ, ಅವರಿಗೂ ಯಜ್ಞ ಮಾಡಲಿ ಅಂತಂದಿದ್ದಾರೆ. ಎಂಥ ದೊಡ್ಡ ವ್ಯಾಖ್ಯಾನ, ಇಷ್ಟು ಅದ್ಭುತವಾದ ವಿವರಣೆ. ಸರಿ, ನೀವು ಬರೀ ಯತಿಗಳಿಗೆ ಹೇಳಿದ್ರಿ, ಮತ್ತೆ ಪ್ರಶ್ನೆಗಳು ಉದ್ಭವಿಸ್ತಾರೆ. ಈಗ 1-2 ಥರದ ವರ್ಗ ಇದೆ. ಎ ವರ್ಗ, ಬಿ ವರ್ಗ, ಸಿ ವರ್ಗ ಅಂತ ವರ್ಗಗಳನ್ನು ಮಾಡಿ. ಒಂದು ವರ್ಗದವರೇನೋ ಯಜ್ಞ ಮಾಡ್ತಾರೆ, ಅವ್ರ ಮನೆ ಒಳಗೆ ಕೊಂಡ ಇರ್ತದೆ, ಮಠದಲ್ಲಿ ಆದರೂ ಕೊಂಡ ಇರ್ತದೆ, ದೇವಸ್ಥಾನಗಳಲ್ಲಿ ಆದರೂ ಕೊಂಡ ಇರ್ತದೆ. ಎಲ್ಲ ವರ್ಗದವರಿಗೂ ಯಜ್ಞ ಮಾಡಲಿಕ್ಕೆ ಅವಕಾಶ ಇಲ್ಲಲ್ಲ. ಹಾಗಾದ್ರೆ ಅವರಿಗೆ ಎಲ್ಲಿದೆ ಯಜ್ಞ ಅಂತ ಕೇಳಿದ್ರೆ, ಯಜ್ಞೈ ಸಂಕೀರ್ತನ ಪ್ರಾಯಣಿ ಅಂತಿದೆ. ಯಾರಿಗೆ ಯಜ್ಞ ಮಾಡುವ ಅರ್ಹತೆ ಇಲ್ಲಲ್ಲ, ಕುಂಡ ಇಟ್ಟು ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ತುಪ್ಪದಿಂದ ಆಹುತಿ ಕೊಟ್ಟು ಅವರಿಗೆ ಅರ್ಹತೆ ಇಲ್ಲದೇ ಇರೋ ಒಂದು ವರ್ಗ ಇದೆಯಲ್ಲ, ಅವರಿಗೆ ಸಂಕೀರ್ತನ ಅನ್ನೋದನ್ನು ಭಾಗವತದೊಳಗೆ ಯಜ್ಞ ಅಂತ ಹೇಳಿದೆ. ಹಾಗಾಗಿ ಅವರು ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ದಾರೆ. ಅದನ್ನೇ ಕೃಷ್ಣ ಯಜ್ಞದಾನ ತಪಕರ್ಮ ಅಂತ ಹೇಳಿದ್ದಾನೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಏನೇ ಆಗಲಿ ಬ್ರಹ್ಮಚಾರಿ ಅಂತಾದವನಿಗೆ ಯಜ್ಞ ಮಾಡಲಿಕ್ಕಾಗ್ತದ? ಯಜ್ಞಕ್ಕೆ ದ್ರವ್ಯ ಸಂಚಯ ಮಾಡಬೇಕು. ದ್ರವ್ಯ ಸಂಚಯ ಅಂದರೆ ಗೊತ್ತಾಗ್ತದಲ್ಲ, ಹಣ, ದ್ರವ್ಯ ಸಂಚಯ ಮಾಡಬೇಕಾಗ್ತದೆ. ಅದಕ್ಕೆ ಅವರು ಅಂತಾರೆ, ಬ್ರಹ್ಮಚಾರಿಗೆ ಅಗ್ನಿಗ್ರಹಣ ಆಗಿದ್ದರಿಂದ ದಿನನಿತ್ಯ ಮಾಡಬೇಕಾದ ಅಗ್ನಿ ಕಾರ್ಯವು ಅವನಿಗೆ ಯಜ್ಞ ಅಂತ ಹೇಳಿ ಅನಿಸ್ತದೆ. ಒಂದಾದರೆ ಗುರು ಸೇವೆ ಅವನಿಗೆ ಯಜ್ಞ. ಗುರುಗಳನ್ನು ಸೇವೆ ಮಾಡಿ ವಿದ್ಯೆ ಕಲಿಬೇಕು ಅಂತಿದೆ. ಗುರು ಸೇವಾ ರೂಪವಾದ ಯಜ್ಞವನ್ನು ಅವನು ಮಾಡಿ ವಿಶೇಷವಾಗಿ ವಿದ್ಯೆ ಪ್ರಾಪ್ತಿ ಮಾಡಿಕೊಳ್ಳಿ, ಅದಕ್ಕೆ ಅವನಿಗೂ ಯಜ್ಞ ಇದೆ ಅಂತ ಹೇಳ್ತಾರೆ. ಹೀಗೆ ದಾನ ಎಲ್ಲರೂ ಮಾಡಬೇಕು ಅಂತ ನಂತರ ಹೇಳ್ತಾರೆ. ತಪಸ್ಸು ಎಲ್ಲರೂ ಮಾಡಬೇಕು. ಹೀಗೆ ಸಾರ್ವತ್ರಿಕವಾಗಿ, ಇದು ಬರೀ ಭಾರತ ದೇಶಕ್ಕೆ ಸಂಬಂಧಪಟ್ಟದ್ದಲ್ಲ. ಭಗವದ್ಗೀತೆ ಅಂದರೆ ಯೂನಿವರ್ಸಲ್. ನಾನು ಯಾವಾಗಲೂ ಹೇಳೋದು, ಎಲ್ಲ ದೇಶದ ಎಲ್ಲ ಪ್ರಜೆಗಳಿಗೂ ಮಾಡಲೇಬೇಕಾದ, ಮಾಡಬಹುದಾದ ಏನೆಲ್ಲ ಅರ್ಹತೆಗಳು ಇದ್ದಾವೆ ಎಲ್ಲವನ್ನೂ ಅರ್ಥ ಶ್ರೀಕೃಷ್ಣ ತನ್ನ ಪದಗಳಿಂದ, ತನ್ನದೇ ಮಾತುಗಳಿಂದ ನೀನು ಹೀಗಾದರೆ ರೈಟ್, ಇಲ್ಲದೆ ಇದ್ರೆ ರಾಂಗ್ ಅಂತ ವ್ಯಕ್ತಿತ್ವ ರೂಪಿಸ್ಲಿಕ್ಕೆ ಬೇಕಾದಂತಹ ಎಲ್ಲ ವಿಷಯಗಳನ್ನು ಗೀತೆಯಲ್ಲಿ ಹೇಳ್ತಾರೆ. ಒಂದೊಂದು ಶಬ್ದವೂ ಅಷ್ಟು ಅರ್ಥಗತ. ಅದರ ಅರ್ಥ ನಮಗೆ ತಿಳಿಯಲ್ಲ ಮೇಲ್ನೋಟಕ್ಕೆ. ತಿಳಿದೇ ಇದ್ದದಕ್ಕೆ 2 ಕಾರಣ, ಅದರಲ್ಲಿ ಒಂದು ಕಾರಣ ಹೇಳಿರ್ತೀವಿ. ನಮಗೆ ಯಾಕೆ ಅದು ಇಷ್ಟು ಅರ್ಥದಲ್ಲಿ ತಿಳಿಯಲ್ಲ ಅಂದರೆ, ನಮ್ಮ ಅಧ್ಯಯನ ಭಾಳ ಸಂಕುಚಿತ, ನಮ್ಮ ಅನುಭವ ಭಾಳ ಸಂಕುಚಿತ. ನಾವು ದಿನ ಬೆಳಗಾದರೆ ನಮ್ಮ ಬೌದ್ಧಿಕ ಅಧ್ಯಯನ ಬಹಳ ಸಂಕುಚಿತಗೊಳಿಸಿದ್ದಕ್ಕೆ ಗೀತೆ ಕೈಯಲ್ಲಿದೆ, ಶ್ಲೋಕಗಳು ಕೈಯಲ್ಲಿದ್ದಾವೆ, ಪದಗಳು ಕೈಯಲ್ಲಿದೆ, ಬಾಯಿಗೆ ಬರ್ತಾ ಇದ್ದಾವೆ. ಅದು ಇಷ್ಟೊಂದು ಅರ್ಥ ಇದೆನಾ ಅನ್ನೋದು ಮಾತ್ರ ನಮಗೆ ಹೊಳೆಯಲ್ಲ. ಬುದ್ಧಿ ಮೊದಲೇ ಸಂಕುಚಿತ ಆದದಕ್ಕೆ ನಮ್ಮ ಅರ್ಥವೂ ಅಷ್ಟೇ ಸಂಕುಚಿತವಾಗಿ ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಹಾಗೆ ಮಾಡಬಾರ್ದು ಅಂತ ಮೊಟ್ಟ ಮೊದಲು ಗೀತೆಗೆ ಎಷ್ಟೆಲ್ಲ ವ್ಯಾಖ್ಯಾನಗಳಿವೆ ಅಂದರೆ, ಗೀತೆಯ ಬಗ್ಗೆ ನನ್ನ ಹತ್ರ ಒಂದು PDF ಇದೆ, 25 ವ್ಯಾಖ್ಯಾನ ಇದೆ ಭಗವದ್ಗೀತೆ. ಅಷ್ಟು ವ್ಯಾಖ್ಯಾನಗಳಿವೆ. ನೋಡಿದರೆ ಅವರವರು ವ್ಯಾಖ್ಯಾನ ಬರೆಯುವಾಗೆಲ್ಲ ಒಂದೊಂದು ಸಂಕುಚಿತವಾದ ದೃಷ್ಟಿಯನ್ನು ಗೀತೆಯಲ್ಲಿ ತುರುಕ್ಲಿಕ್ಕೆ ಹೋಗ್ತಾರೆ. ಬಹಳ ಆಶ್ಚರ್ಯ ಆಗ್ತದೆ, ಇಷ್ಟು ದೊಡ್ಡ ವ್ಯಕ್ತಿ ಇಷ್ಟೇ ಸಂಕುಚಿತವಾದ ಅರ್ಥ ಬಂದ ಈ ಶ್ಲೋಕಕ್ಕೆ ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ. ಗುರು ಸಾರ್ವಭೌಮರು ಮಾತ್ರ ಭಗವದ್ಗೀತೆಗೆ ಎಷ್ಟು ವಿಶಾಲವಾದ ಅರ್ಥ ಕೊಟ್ಟಿದ್ದಾರೆ ಅಂದರೆ, ಸ್ಪಷ್ಟ ಬರೀತಾರೆ, ಈ ಶ್ಲೋಕ ದೇವತೆಗಳಿಗೆ ಮಾತ್ರ ಸಂಬಂಧಪಡ್ತದೆ, ಈ ಶ್ಲೋಕವನ್ನು ನೀವು ಬಹಳ ಗದ್ದಲ ಹಾಕ್ಕೊಳ್ಬೇಡಿ, ಇದು ದೇವತೆಗಳಿಗೆ ಸಂಬಂಧಪಡ್ತದೆ ಅಂತ ಬರೀತಾರೆ. ಈ ಶ್ಲೋಕ ಇದು ಎಲ್ಲರಿಗೂ ಸಂಬಂಧಪಡ್ತದೆ, ಅವಶ್ಯ ಮಾಡಬೇಕು ನೋಡಿ. ಹೀಗೆ ಟೈಟಲ್ ಸಬ್ ಟೈಟಲ್ ಅಂತ ನಾವು ಹೇಳ್ತೀವಿ. ಇತ್ತೀಚೆಗೆ ಒಂದು ಯಾವುದಾದ್ರೂ ನೀವು ಲೆಟರ್ ತಯಾರು ಮಾಡುವ, ಪುಸ್ತಕ ಬರೆಯುವಾಗ ಟೈಟಲ್ ಸಬ್ ಟೈಟಲ್ ಬಹಳ ಮುಖ್ಯ, ಪ್ಯಾರಾಗ್ರಾಫ್ಸ್. ಹಾಗೆ ಗುರು ಸಾರ್ವಭೌಮರು ತಮ್ಮ ವ್ಯಾಖ್ಯಾನದೊಳಗೆ ಸಬ್ ಟೈಟಲ್ಸನ್ನು ಚೆನ್ನಾಗಿ ಹಾಕ್ತಾರೆ. ಆ ಹಾಕಿದಾಗಲೇ ಕೆಳಗಿನ ಕಂಟೆಂಟ್ ಏನು ವಿಷಯ ಇದೆ ಅದರ ಸಿನಾಪ್ಸಿಸ್, ಅದರ ಸಾರಣಿಗೆ ಅರ್ಥ ಆಗಿರುತ್ತೆ. ಇದೆಲ್ಲ ಮಂತ್ರಾಲಯ ಪ್ರಭುಗಳು ವ್ಯಾಖ್ಯಾನ ಮಾಡುವ ಅದ್ಭುತವಾದ ಅವರ ಕೌಶಲ, ಅವರ ಪಾಂಡಿತ್ಯವೂ ಸರಿಯೇ, ಅವರ ದೊಡ್ಡ ತಪಸ್ಸು ಸರಿಯೇ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ
ನಾವು ನೀವುಗಳೆಲ್ಲ ಯಜ್ಞ ಮಾಡದೇ ಇರಬಾರ್ದು, ನಾವು ನೀವುಗಳು ದಾನ ಮಾಡದೇ ಇರಬಾರ್ದು, ನಾವು ನೀವು ಯಾವತ್ತೂ ಕೂಡ ತಪಸ್ಸು ಮಾಡದೇ ಇರಬಾರ್ದು. ನಮ್ಮ ಅರ್ಹತೆಗೆ ಯಜ್ಞ ಯಾವುದು ಅದನ್ನು ತಿಳಿದು ಮಾಡಬೇಕು. ಎಲ್ಲರೂ ಯಜ್ಞ ಅಂದ್ಕೂಡಲೇ ಕುಂಡ ಹಾಕಿ ಮಾಡೋದೇ ಅಲ್ಲ. ಇದು ಗುರುಸಾರ್ವಭೌಮರೇ ಹೇಳಿಕೊಟ್ಟರು. ನಮ್ಮ ಅರ್ಹತೆಗೆ ಅನುಗುಣವಾದ ನಮಗೇನು ಒಂದು ಯಜ್ಞ ಇದೆ ಅದನ್ನು ನಾವು ಮಾಡಬೇಕು. ಹೆಣ್ಣು ಮಾಡಬೇಕು, ಹೆಣ್ಣು ಮಾಡಬೇಕು, ಗಂಡು ಮಾಡಬೇಕು. ದಾನವೂ ಅಷ್ಟೇ, ದಾನ ಎಲ್ಲರೂ ಮಾಡಬೇಕು. ದಾನ ಅಂದರೆ ಹಣ ಖರ್ಚಾಗದೆ ಅಪೂರ್ವವಾದ ದಾನ ಅಂದರೆ ಯಾವುದು? ಒಬ್ಬ ಕವಿ ಹೇಳ್ತಾನೆ, ನಾವು ತಿಳಿದ ಒಳ್ಳೆಯ ವಿಷಯವನ್ನು 4 ಜನರಿಗೆ ಹಂಚಿಕೊಳ್ಳೋದೇ ದಾನ. ಇವತ್ತು ತಿಳ್ಕೊಂಡ್ವೆ, ಈ ತಿಳ್ಕೊಂಡದ್ದನ್ನು ನಮ್ಮ ಒಂದು ಮೆಸೇಜ್ನಲ್ಲಿ ಟೆಕ್ಸ್ಟ್ ಮಾಡಿ ಇನ್ನೊಬ್ಬರಿಗೆ ಕಳಿಸೋಣ, ದೊಡ್ಡ ದಾನ ಇದು. ನೋಡಿ, ಕೃಷ್ಣ ಹೀಗೆ ಹೇಳಿದ್ದಾನೆ, ಯಜ್ಞ ದಾನ ತಪಸ್ಸು ಅಂತ ಶಬ್ದಗಳನ್ನು ಆಡಿದ್ದಾನೆ. ಆ ಯಜ್ಞ ಶಬ್ದ ಅವರವ್ರದ್ದೇ ಅರ್ಹತೆಗೆ ಅನುಗುಣವಾದ ಅವರಿಗೆ ಒಂದು ಯಜ್ಞ ಇದೆ, ಅದನ್ನೇ ಹೇಳಿದ್ದಾನೆ. ದಾನವೂ ಅಷ್ಟೆ. ದಾನ ಅಂದರೆ ಏನು? ಹಾಗಾದರೆ ಒಳ್ಳೆಯ ವಿಷಯ ನಾವು ತಿಳಿದಿದ್ದೇವೆ, ಆ ತಿಳಿದ ವಿಷಯವನ್ನು 4 ಜನರ ಜೊತೆಯಲ್ಲಿ ಹಂಚಿಕೊಂಡ್ರೆ ನಾವು ದಾನ ಮಾಡಿದ್ವಿ ಅಂತ ಅರ್ಥ. ಜೋಬಲ್ಲಿದ್ದು ಹಣವನ್ನೇ ಎತ್ತಿ ಇನ್ನೊಬ್ಬರಿಗೆ ಕೊಡೋದು ದಾನ ಅಂತಲ್ಲ, ಅದು ದಾನವೇ. ಅದಕ್ಕಿಂತ ಮಿಗಿಲಾದ ದಾನ ಅಂದರೆ ಈ ದಾನ. ಇದನ್ನು ನಾವು ಮಾಡಲೇಬೇಕು. ತಪಸ್ಸು, ತಪಸ್ಸು ಅಂದರೆ ಯಾವುದು? ಭಾಳ ಜನ ತಪಸ್ಸು ಅಂದ್ಕೊಳ್ಳಿ ಹೆದರು ಬಿಡ್ತಾರೆ. ಜಟೆ ಗಿಟೆ ಬೆಳೆಸ್ಕೊಳ್ಬೇಕು, ದೊಡ್ಡ ಗಡ್ಡ ಬೆಳಿಬೇಕು, ದೇಹ ಎಲ್ಲ ಬಡಬಡಕಲಾಗಿರಬೇಕು, ಹಿಂಗೆ ತಪಸ್ಸು ಇಂಥದ್ದು ಯಾರು ಮಾಡ್ತಾರೋ ಮಾರಾಯ? ಅಲ್ಲ, ಜಟೆ ಗಿಟೆ ಬಿಟ್ಟಿರ್ತಾರಷ್ಟೇ, ಒಳಗಡೆಯಿಂದ ತಪಸ್ಸು ಮಾಡದಿರೋರು ಇದ್ದಾರೆ. ಮೊನ್ನೆ ಪ್ರಯಾಗರಾಜದಲ್ಲಿ ನೋಡಲಿಲ್ವೇ? ಎಲ್ಲರೂ ಒಳ್ಳೆಯವರು ಅಂತ ನೋಡಲಿಕ್ಕೂ ಆಗಲ್ಲ, ಅದು ಗೊತ್ತೇ ಇದೆ ನಮಗಿಂತ ನಿಮಗೆಲ್ಲ ಚೆನ್ನಾಗಿ. ಹಾಗಾಗಿ ಎಲ್ಲರೂ ಜಟೆ ಬಿಟ್ಕೊಳ್ಳೆ ತಪಸ್ವಿಗಳಲ್ಲ, ಗಡ್ಡ ಬಿಟ್ಕೊಳ್ಳೆ ತಪಸ್ವಿಗಳಲ್ಲ, ಅಥವಾ ಅದನ್ನು ಬಿಡೋದೇ ತಪಸ್ಸು ಅಲ್ಲ. ತಪಸ್ಸು ಅಂದರೆ ಏನು? ಹಾಗಾದರೆ ನೋಡಿ, ಕೃಷ್ಣ ಎಷ್ಟು ಅರ್ಥದಲ್ಲಿ ಇದೇ ತಪಸ್ಸಿನ ಶಬ್ದವನ್ನು ತಾನೇ ಮತ್ತೊಂದು ಕಡೆ ವ್ಯಾಖ್ಯಾನ ಮಾಡಿದ್ದಾನೆ. ಕೃಷ್ಣನ ಮಾತಿಗೆ ಕೃಷ್ಣನ ಮಾತಿನಿಂದಲೇ ವ್ಯಾಖ್ಯಾನ ಮಾಡಲಿಕ್ಕೆ ಬರ್ತದೆ. ತಪಸ್ಸು ಅಂದರೆ ಕೃಷ್ಣ ಎಷ್ಟು ಅಪೂರ್ವವಾದ ವಿವರಣೆ ಕೊಟ್ಟಿದ್ದಾನೆ ಗೊತ್ತೋ? ನಿಮಗೆ ಆಶ್ಚರ್ಯ ಆಗ್ತದೆ. ನಾವು ಮಾಡುವ ಕಾರ್ಯದಲ್ಲಿ ಫಲದ ಆಸೆ ಪಡದೇ ಇರೋದೇ ತಪಸ್ಸು ಅಂತ. ಬಹಳ ಅದ್ಭುತವಾದ ವ್ಯಾಖ್ಯಾನ. ಯಾವ ಕೆಲಸ ಮಾಡ್ತಿದ್ದೀವಿ ಮನೆ ಒಳಗೆ, ಮಾಡಲೇಬೇಕಾದದ್ದನ್ನೇ ಮಾಡ್ತಿದ್ದೀವಿ, ಮಾಡುವಾಗ ಫಲದ ಆಸೆ ಪಡಬೇಡ, ಇದು ದೇವರ ಪ್ರೀತಿ ಆಗ್ತಾನೆ ಅಂತ ಮಾಡಿ. ಇದು ದೊಡ್ಡ ತಪಸ್ಸು ಅಂತಿದ್ದಾನೆ. ಯಾವಾಗ ಅದು ತಪಸ್ಸು ಆಗಲ್ಲ, ಅದು ಹಾಳಾಗ್ತದೆ ಅಂದರೆ ಮಾಡುವಾಗೆಲ್ಲ ಫಲದ ಆಸೆ ಇಟ್ಕೋತೇವಲ್ಲ, ಅವಾಗ ಹಾಳಾಗ್ತದೆ. ಅದು ತಪಸ್ಸಲ್ಲ, ಅದು ಬೇರೆ ಆಗಿರುತ್ತೆ. ಇಂಥ ತಪಸ್ಸನ್ನು ಯಾರಾದರೂ ಮಾಡ್ಬೋದಲ್ಲ? ತಪಸ್ಸು ಅಂದರೆ ಶಬ್ದದ ಅರ್ಥ ಅದೇ. ತಾಪ ಪಡೋದು. ಏನು ತಾಪ ಪಡೋದು? ಮಾಡುವ ಕೆಲಸದಲ್ಲಿ ಆದಷ್ಟು ಫಲದ ಆಸೆ ಬರದೇ ಇರೋ ಹಾಗೆ ತಾಪ ಪಡಬೇಕು. ಬರಬೇಡ, ನೀ ಬರಬೇಡ ಆಗಬೇಕು, ನೀ ಫಲದ ಆಸೆ ನನ್ನ ಹತ್ರ ಬರಬೇಡ ನೀನು. ಮತ್ತೇನು ಬರಬೇಕು? ದೇವರ ಪ್ರೀತಿಯಾಗಲಿ ಅಂತ ಬರಬೇಕು. ಇದೇ ಆಲೋಚನೆ. ಈ ನನ್ನ ಕೆಲಸ, ಇವತ್ತಿನ ಸ್ನಾನ, ಇವತ್ತಿನ ಭೋಜನ, ಇವತ್ತಿನ ಶಯನ, ಇವತ್ತು ನಾವು ಮಾಡುವ ಇನ್ನೊಬ್ಬರ ಜೊತೆಯಲ್ಲಿ ಮಾತು, ಆಫೀಸ್ನಲ್ಲಿ ಕೆಲಸ, ವಾಹನ ಓಡಿಸೋದಿರ್ಬೋದು, ಡ್ರೈವಿಂಗ್ ಮಾಡೋದಿರ್ಬೋದು, ಪ್ರಯಾಣ ಮಾಡೋದಿರ್ಬೋದು, ಅಥವಾ ವೈದ್ಯಕೀಯದಲ್ಲಿದ್ದರೆ ಯಾರಾದರೂ ರೋಗಿಗಳನ್ನು ಉಪಚಾರ ಮಾಡೋದಿರ್ಬೋದು, ವಕೀಲರಾಗಿದ್ದರೆ ಬಂದಂತಹ ಒಬ್ಬ ತನ್ನ ಹತ್ರ ಕಕ್ಷಿದಾರನ ಜೊತೆಗೆ ವ್ಯವಹಾರ ಮಾಡೋದಿರ್ಬೋದು. ಎಲ್ಲವೂ ತಪಸ್ಸಾಗ್ತದೆ. ಯಾವಾಗ? ಫಲದ ಆಸೆಯನ್ನು ಬಿಟ್ಟು ಮಾಡಿದಾಗ ತಪಸ್ಸಾಗ್ತದೆ. ಫಲದ ಆಸೆ ಬಿಟ್ಟು ಮಾಡಿ. ಇಂಥ ತಪಸ್ಸನ್ನು ಯಾರಾದರೂ ಮಾಡ್ಬೋದಲ್ಲ? ಹೀಗೆ ತಪಸ್ಸು, ದಾನ, ಯಜ್ಞ ಶಬ್ದಗಳಿಗೆ ಟ್ರೂ ಟ್ರಾನ್ಸ್ಲೇಟ್ ಮಾತ್ರ ಮಾಡಿಕೊಳ್ಳುವುದಲ್ಲದೆ ಅಪೂರ್ವವಾದ ಅರ್ಥಗಳ ವಿವರಣೆಯನ್ನು ಮಾಡಿ ಸ್ತ್ರೀ ಪುರುಷರಿಗೆ, ಸ್ತ್ರೀ ಸಾಮಾನ್ಯರಿಗೆ ಕೃಷ್ಣ ಬೋಧಿಸಿದಂತಹ ಮೂರು ಅದು ಯಾವುದು? ಯಜ್ಞ, ದಾನ, ತಪಸ್ಸು. ಇದನ್ನು ಮಾಡಿರಿ ಅಂತ ಸಂದೇಶವನ್ನು ಕೊಟ್ಟಿದ್ದಾನೆ. ನಾವು ಅಂಥ ಒಂದು ಭಗವದ್ಗೀತೆಯ ಸಂದೇಶಕ್ಕೆ ಬದ್ಧರಾಗಿ ಇವತ್ತಿನ ಗುರುಸಾರ್ವಭೌಮರ ಆರಾಧನಾ ಸುಸಂದರ್ಭದಲ್ಲಿ ಅದನ್ನೇ
ಮಾಡ್ತೇವೆ ಅಂತ ಪ್ರತಿಜ್ಞೆ ಮಾಡೋಣ, ಮಾಡ್ತೇವೆ ಅಂತ ಸಂಕಲ್ಪ ಮಾಡಿ ಅವರದನ್ನು ನಡೆಸೋ ಹಾಗೆ ಪ್ರೇರಣೆ ಮಾಡಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿ ಸಚ್ಚಾಸ್ತ್ರ ಸೇವೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ತರ್ಕಶಾಸ್ತ್ರದಲ್ಲಿ ಪೃಥ್ವಿಯ ಗಂಧವತ್ವಂ ಲಕ್ಷಣಂ ಅಂತ ತರ್ಕಶಾಸ್ತ್ರದಲ್ಲಿ ಪೃಥ್ವಿಗೆ ಗಂಧವತ್ವವನ್ನು ಲಕ್ಷಣವನ್ನಾಗಿ ಹೇಳಿ ಗಂಧನಿಷ್ಠ ಆಧೇಯಿತಾನುರೂಪಿತ ಅಧಿಕರಣತಾವತ್ವಂ ಪೃಥ್ವಿಯ ಲಕ್ಷಣಂ ಅಂತ ತರ್ಕಶಾಸ್ತ್ರ ತಿಳಿಸುತ್ತದೆ. ಸ್ವಸ್ತಿ ಶ್ರೀಮದ್ ಮಾನಸಕ್ಕೆ ವ್ಯಾಕರಣಶಾಸ್ತ್ರ ಅಂದರೆ ವೃದ್ಧಿರಾದೇಚ್ ಅಥವಾ ಜಲ ಯಶೋ ಅಂತೆ. ಸ್ವಸ್ತಿ ಶ್ರೀಮದ್ ಮಾನಸಕ್ಕೆ 1947 ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಪ್ರತಿಪತ್ತಿಥಿ ಧನಿಷ್ಠಾ ನಕ್ಷತ್ರ ಶೋಭನ ನಾಮಯೋಗ ಕೌಲವ ನಾಮಕರಣ ಭಾನುವಾಸರ ಶ್ರೀ ಗುರುಸಾರ್ವಭೌಮರ ಪೂರ್ವಾರಾಧನಾ ಮಹೋತ್ಸವ ಇಂದು ನಡೆಯಲಿದೆ. ನಾಳೆ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ ತಿಥಿ 13 ಗಳಿಗೆ 40 ಕೊಡ, ಶತಭಿಷಾ ನಕ್ಷತ್ರ 22 ಗಳಿಗೆ 19 ಕೊಡ, ಅತೀತ ನಾಮಯೋಗ 44 ಗಳಿಗೆ 6 ಕೊಡ, ಗರಜನಾಕರಣ 13 ಗಳಿಗೆ 40 ಕೊಡ. ನಾಳೆ ಹಿಂದುವಾಸರ ಶ್ರೀ ಗುರುಸಾರ್ವಭೌಮರ ಮಧ್ಯಾರಾಧನಾ ಮಹೋತ್ಸವ ನಾಳೆ ದಿವಸ ನೆರವೇರ್ತಾ ಇದೆ. ತಿಥೇಶ್ಚ ಶ್ರೀಯಮಾನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗಂ ಫಲೋತ್ತಮಂ ಏತೇಷಾಂ ಶ್ರವಣಾತ್ ನಿತ್ಯಂ ಗಂಗಾಸ್ನಾನ ಫಲವದೇತ್. ಓಂ ಸ್ವಸ್ತಿ. ಎಲ್ಲ ಸದ್ಭಕ್ತರಲ್ಲಿ ಪ್ರಾರ್ಥನೆ. ನಾಳೆ ದಿವಸನೂ ಗುರು ಸಾರ್ವಭೌಮರ ಮಧ್ಯಾರಾಧನಾ ನಿಮಿತ್ತ ಬೆಳಗ್ಗೆ 6:30 ಶ್ರೀ ವೆಂಕಟೇಶ ಸ್ತೋತ್ರ, ಯಂತ್ರೋದ್ಧಾರಕ ಸ್ತೋತ್ರ, ರಾಘವೇಂದ್ರ ಸ್ತೋತ್ರ ಅಷ್ಟೋತ್ತರಶತ ಪಾರಾಯಣ ಸಾಮೂಹಿಕವಾಗಿ 6:30 ಪ್ರಾರಂಭ ಆಗ್ತದೆ. 8 ಗಂಟೆಗೆ ಪಂಚಾಮೃತ ಅಭಿಷೇಕ ಸೇವೆ ನಡೀತದೆ. 12 ಗಂಟೆಗೆ ಅಲಂಕಾರ ಸಂತರ್ಪಣ ಇವತ್ತಿನಂತೆ ನೆರವೇರುತ್ತದೆ. ಸಾಯಂಕಾಲ ನಾಳೆ ಮಧ್ಯಾರಾಧನಾ ಆದ್ದರಿಂದ ಪಲ್ಲಕ್ಕಿ ಉತ್ಸವ ಯಥಾ ಪ್ರಕಾರ ಅಷ್ಟಾವಧಾನ ಸೇವೆ, ವಿದ್ವಾಂಸರಿಂದ ಉಪನ್ಯಾಸ, ವಿದ್ಯಾರ್ಥಿಗಳು ಇನ್ನಿತರ ಸಚ್ಚಾಸ್ತ್ರ ಶ್ರವಣ ಮಾಡಿದವರಿಂದಲೂ ನಾಳೆ ದಿವಸವೂ ಇದೇ ರೀತಿ ಸಚ್ಚಾಸ್ತ್ರಗಳ ಸೇವಾ, ಅದಾದ ಮೇಲೆ ಮಹಾಮಂಗಳಾರತಿ. ಹಾಗಾಗಿ ನಾಳೆ ಕಾರ್ಯಕ್ರಮಕ್ಕೂ ತಾವೆಲ್ಲ ಭಗವದ್ಭಕ್ತರು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಕಪಟನಾಟಕ ಸೂತ್ರಾಧಾರಕ ಪ್ರಾಣ ಪುರುಷೋತ್ತಮ ಶ್ರೀ ಗುರು ರಾಘವೇಂದ್ರಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಶ್ರೀ ರಾಮಚಂದ್ರಾತ್ಮಕ ಲಕ್ಷ್ಮೀ ವೆಂಕಟೇಶ ಸ್ವಾಮಿ ಬಹುಪುರ ಶ್ರೀ ಗುರು ಸಾರ್ವಭೌಮಾನ ಪೂರ್ವಾರಾಧನಾ ಮಹೋತ್ಸವೇ ಪುರಾಣ ಸ್ತೋತ್ರ ಅಷ್ಟಕ ಗದ್ಯ ಸೇವಾ ಅವಧಾರಯ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇ ಸ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಖ್ಯಂತಿ